ಅಂದರೆ ಟೈಪ್ಸ್ ಆಫ್ ಡಿಸ್ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತೇಳಿ. ಇದು ನಿಮಗೆ ಪುಸ್ತಕದಲ್ಲಿ ಇಲ್ಲ, ಆದರೂ ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಯಾಕೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಇದು ಇನ್ಫಾರ್ಮೇಷನ್ ತಗೊಂಡು ನಾವೇನು ಮಾಡಬೇಕು, ಎಕ್ಸಸೈಸಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತವೆ, ಅದನ್ನು ಬಿಡಿಸಬೇಕು. ಹಾಗಾಗಿ ಇದಿಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಬೇಕಾಗ್ತದೆ. ಮೊದಲನೇದಾಗಿ ಡಿಸ್ಕಂಟಿನ್ಯೂಸ್ ಫಂಕ್ಷನ್ಗಳಲ್ಲಿ 3 ಟೈಪ್ಸ್ಗಳಿದ್ದಾವೆ. 3 ಟೈಪ್ಸ್. ದೇರ್ ಆರ್ 3 ಟೈಪ್ಸ್ ಇನ್ ಡಿಸ್ಕಂಟಿನ್ಯೂಸ್ ಫಂಕ್ಷನ್ಸ್ ಮೇನ್ಲಿ, ಮತ್ತು ಇನ್ನೂ ಜಾಸ್ತಿ ಇದ್ದಾವೆ. ಮೇನ್ಲಿ 3 ಟೈಪ್ಸ್. ನಂಬರ್ 1 ಕಮ್ಸ್ infinite discontinuity. Infinite discontinuity, discontinuous function ಅಂತಲೂ ಹೇಳ್ಬೋದು. ನಂಬರ್ 2 jump discontinuity function. ನಂಬರ್ 3 whole discontinuity function ಅಥವಾ discontinuous function ಅಂತ ನಾವು ಹೇಳ್ತೀವಿ. ಇನ್ಫೈನೈಟ್ ಡಿಸ್ಕಂಟಿನ್ಯೂಸ್ ಅಂತಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 1 ಡಿವೈಡೆಡ್ ಬೈ ಎಕ್ಸ್. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಇದನ್ನು ನಾವು ಗ್ರಾಫಲ್ಲಿ ರಿಪ್ರೆಸೆಂಟ್ ಮಾಡಿದಾಗ ನಮಗೇನು ಸಿಗ್ತದೆ, ಇನ್ಫೈನೈಟ್ ಡಿಸ್ಕಂಟಿನ್ಯೂಟಿ ಸಿಗ್ತದೆ, ಒಂದು ಗ್ರಾಫ್ ಸಿಗ್ತದೆ. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ವಾಟ್, ಇನ್ಫೈನೈಟ್ ಡಿಸ್ಕಂಟಿನ್ಯೂಟಿ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಈ ಫಂಕ್ಷನನ್ನು ನಾವು ಈ ಒಂದು ಡಿಸ್ಕಂಟಿನ್ಯೂಟಿ ಏನದಲ್ಲ, ಈ ಡಿಸ್ಕಂಟಿನ್ಯೂಟಿಯನ್ನು ರಿಮೂವ್ ಮಾಡೋಕ್ಕಾಗಂಗಿಲ್ಲ. ಬಟ್ ಸ್ವಲ್ಪ ರಿಸ್ಟ್ರಿಕ್ಷನ್ ಹಾಕಿ ಈ ಫಂಕ್ಷನನ್ನು ಕಂಟಿನ್ಯೂಸ್ ಅಂತ ನಾವು ಹೇಳ್ಬೋದು. ರಿಸ್ಟ್ರಿಕ್ಷನ್ ಏನು ಹಾಕಬೇಕು, ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0 ಅಂತ ರಿಸ್ಟ್ರಿಕ್ಷನ್ ಹಾಕಬೇಕು. ಆವಾಗಿದು ಕಂಟಿನ್ಯೂಸ್ ಅಂತ ನಾವು ಹೇಳ್ಬೋದು. ಆದರೆ ನಾವು ಆ ಒಂದು ರಿಸ್ಟ್ರಿಕ್ಷನ್ ಹಾಕಲಿಲ್ಲ ಅಂತಂದರೆ ಈ ಫಂಕ್ಷನ್ ಏನಾಗ್ತದೆ, ಡಿಸ್ಕಂಟಿನ್ಯೂಸ್ ಆಗ್ತದೆ. ಇನ್ಫೈನೈಟ್ ಕಡೆಗೆ ಅಂದರೆ ಪಾಸಿಟಿವ್ ಇನ್ಫಿನಿಟಿ ಕಡೆಗೂ ಮೂವ್ ಆಗ್ತದೆ, ಈ ಕಡೆ ನೆಗೆಟಿವ್ ಇನ್ಫಿನಿಟಿ ಕಡೆಗೂ ಮೂವ್ ಆಗ್ತದೆ. ಅರ್ಥ ಆಯ್ತಾ? ಇನ್ಫಿನಿಟಿ ಕಡೆನೇ ಮೂವ್ ಆಗ್ತದೆ, ಬಟ್ ಇಟ್ ವಿಲ್ ನಾಟ್ ಬಿ ಕಂಟಿನ್ಯೂಸ್. ಕಂಟಿನ್ಯೂಸ್ ಆಗಿ ಫೈನಲಿ ಕಂಟಿನ್ಯೂಸ್ ಆಗಿ ನಿಮ್ಗೆ ಸಿಗಂಗಿಲ್ಲ ಯಾವಾಗ ಎಕ್ಸ್ ಈಕ್ವಲ್ ಟು 0 ಹಾಕಿದಾಗ. ನೆಕ್ಸ್ಟ್ ಕಮ್ಸ್ ಜಂಪ್ ಅಂತ ನಾವು ಹೇಳ್ತೀವಿ. ಜಂಪ್ ಯಾವ ಥರ ಇದೆ ಅಂತಂದರೆ, ಒಂದು ಗ್ರಾಫ್ ಹಾಕ್ತೀನಿ, ಸಿಂಪಲ್ ಗ್ರಾಫು. ಈ ಥರ ಒಂದು ಗ್ರಾಫ್ ಇದೆ, ನಿಮ್ಮ ಪುಸ್ತಕದಲ್ಲಿ ಇದೆ ಇದು ಗ್ರಾಫ್. ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ಅಂತ. ಈಗ ಸದ್ಯಕ್ಕೆ ಗ್ರಾಫ್ ನೋಡ್ರಿ ಅಷ್ಟೇ. ಈ ಥರ ಗ್ರಾಫ್ ಬಂದರೆ ಇದಕ್ಕೆ ನಾವೇನಂತ ಕರಿಬೇಕು, ಜಂಪ್ ಅಂತ ಕರಿಬೇಕು. ಜಂಪ್ ಡಿಸ್ಕಂಟಿನ್ಯೂಟಿ ಅಂತ ಕರಿಬೇಕು. ನಂಬರ್ 3 ಟೈಪ್, ದಟ್ ಈಸ್ ಹೋಲ್ ಡಿಸ್ಕಂಟಿನ್ಯೂಟಿ ಫಂಕ್ಷನ್. ಹೋಲ್ ಡಿಸ್ಕಂಟಿನ್ಯೂಟಿ ಅಂತಂದರೆ ಎಕ್ಸಾಂಪಲ್ ಈ ಥರ ಒಂದು ಗ್ರಾಫ್ ಇದೆ. ಈ ಗ್ರಾಫಲ್ಲಿ ಇಲ್ಲಿ ಮಿಡ್ಲ್ ಒಂದು ಹೋಲ್ ಬಂದುಬಿಡ್ತದೆ. ಅಂದರೆ at that point there is no value for the function. ಆ ಫಂಕ್ಷನ್ಗೆ ವ್ಯಾಲ್ಯೂ ಇರಂಗಿಲ್ಲ ಅಥವಾ ವ್ಯಾಲ್ಯೂ ಈಸ್ ನಾಟ್ ಡಿಫೈನ್ಡ್ ಅಂತ ನಾವು ಹೇಳ್ತೀವಿ. ಎಕ್ಸಾಂಪಲ್ ಈಗ ಇಲ್ಲಿ ಎಕ್ಸ್ ಈಕ್ವಲ್ ಟು 1 ಇದ್ದರೆ ವಾಯ್ ಈಸ್ ಈಕ್ವಲ್ ಟು 1 ನಮ್ಗೆ ಸಿಗಂಗಿಲ್ಲ ಅಂತ ಹೇಳಕ್ಕೆ ಗ್ರಾಫ್ ಹೇಳ್ತದೆ. ಅದು ಇದಕ್ಕೆ ನಾವು ಏನು ಕರಿತೀವಿ, ಹೋಲ್ ಅಂತ ಕರಿತೀವಿ. HOLE, ಹೋಲ್ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅಂತ ಕರಿತೀವಿ. ಈ ಹೋಲ್ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅದಲ್ಲ, ಇದನ್ನು ನಾವು ರಿಮೂವ್ ಮಾಡಬಹುದು. ಬಟ್ ಇವೆರಡನ್ನ ರಿಮೂವ್ ಮಾಡೋಕ್ಕೆ ಆಗಂಗಿಲ್ಲ ವಿತೌಟ್ ಎನಿ ರಿಸ್ಟ್ರಿಕ್ಷನ್. ಅಂದರೆ ರಿಸ್ಟ್ರಿಕ್ಷನ್ ಹಾಕದಂಗೆ ಇವುಗಳಿಗೆ ನಾವು ಏನು ಮಾಡೋಕ್ಕಾಗಿಲ್ಲ, ಡಿಸ್ಕಂಟಿನ್ಯೂಸ್ ಏನದಲ್ಲ ಅದನ್ನು ರಿಮೂವ್ ಮಾಡೋಕ್ಕೆ ಆಗಂಗಿಲ್ಲ. ರಿಸ್ಟ್ರಿಕ್ಷನ್ ಹಾಕಿದ್ವಿ ಅಂತಂದರೆ ಏನಾದರೂ ಇದರಲ್ಲಿರ್ತಕ್ಕಂಥ ಡಿಸ್ಕಂಟಿನ್ಯೂಸ್ ಫಂಕ್ಷನನ್ನು ನಾವು ರಿಮೂವ್ ಮಾಡಿ ಕಂಟಿನ್ಯೂಸ್ ಆಗಿ ರಿಪ್ರೆಸೆಂಟ್ ಮಾಡ್ಬೋದು. ಓಕೆ, ಇದನ್ನು ನಾವು ಆರಾಮಾಗಿ ಡಿಸ್ಕಂಟಿನ್ಯೂಸ್ ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಅದು ಯಾವ ಥರ ಅಂತ ನಿಮ್ಗೆ ಲೆಕ್ಕದೊಳಗೆ ಗೊತ್ತಾಗ್ತದೆ. ಓಕೆ, ಇಷ್ಟು ನಿಮ್ಗೆ ಕಂಟಿನ್ಯೂಸ್ ಡಿಸ್ಕಂಟಿನ್ಯೂಸ್ ಅಂತ ಗೊತ್ತಾಯಿತು. ಈಗ ಒಂದಿಷ್ಟು ಎಕ್ಸಾಂಪಲ್ ನೋಡೋಣಂತೆ. ಆ ಎಕ್ಸಾಂಪಲ್ ನೋಡ್ಕೊತ ಹೋಗೋಣ. ಅವು ಕಂಟಿನ್ಯೂಸ್ ಫಂಕ್ಷನು ಅಥವಾ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅಂತ ನೀವು ನನಗೆ ಹೇಳಬೇಕಾಗ್ತದೆ. ಫಸ್ಟ್ ಎಕ್ಸಾಂಪಲ್, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ x² ಅಂತ ಇದೆ. ಈ ಫಂಕ್ಷನ್ ಏನಿದಲ್ಲ ಡಿಸ್ಕಂಟಿನ್ಯೂಸ್ಸು ಅಥವಾ ಕಂಟಿನ್ಯೂಸ್ಸು ಅಂತ ನಮಗೆ ಹೇಳಬೇಕು ನೀವು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ x² ಅಂತೇಳಿ. ಅಂದರೆ ಇದು 1 ಡಿವೈಡೆಡ್ ಬೈ ಎಕ್ಸ್ ಇದರಲ್ಲಿ ನಾವು 0 ಹಾಕಿ ನೋಡೋಣ ಅಂತ. 0 ಹಾಕಿದ್ರೆ ನಮ್ಗೆ ಏನಾದರೂ ವ್ಯಾಲ್ಯೂ ಸಿಗ್ತದನು? ಸಿಗಂಗಿಲ್ಲ ಅಂದರೆ ಇದೇನಾಗ್ತದಪ್ಪ, ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಆಗ್ತದೆ. ಆದರೆ ಕಂಟಿನ್ಯೂಸ್ ಯಾವಾಗ, ಎಕ್ಸ್ ನಾಟ್ ಈಕ್ವಲ್ ಟು 0. ವೆನ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0, ದೆನ್ ವಿ ಕ್ಯಾನ್ ಸೇ ದ್ಯಾಟ್ ದಿಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5 ಡಿವೈಡ್ ಬೈ x ಪ್ಲಸ್ 2 ಅಂತ ಇದೆ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು 5 ಡಿವೈಡ್ ಬೈ x ಪ್ಲಸ್ 2 ಅಂತ ಇದೆ. ಇದನ್ನು ನಾವು ಗ್ರಾಫಲ್ಲಿ ರಿಪ್ರೆಸೆಂಟ್ ಮಾಡಿದ್ರೆ ನಮಗೇನು ಸಿಗ್ತದೆ ನೋಡಿರಿ. ಮೊದಲೇದಾಗಿ ಎಕ್ಸ್ ಇದರಲ್ಲಿ 0 ಹಾಕೋಣಂತೆ. ವೆನ್ ಎಕ್ಸ್ ಈಕ್ವಲ್ ಟು 0 y ಇಸ್ ಈಕ್ವಲ್ ಟು ಏನಾಗ್ತದಪ್ಪ, 5/2 ಆಗ್ತದೆ, 2.5 ಆಗ್ತದೆ. ಓಕೆ, 2.5 ಇದು 2.5 ಅಥವಾ 5/2 ಅಂತ ನಾವು ತಗೊಳ್ಳೋಣಂತೆ. ನೆಕ್ಸ್ಟ್
ಎಕ್ಸ್ ಇದ್ದಲ್ಲಿ 1 ಅಂತ ಹಾಕೋಣ. ವೆನ್ ಎಕ್ಸ್ ಈಕ್ವಲ್ ಟು 1 y ಇಸ್ ಈಕ್ವಲ್ ಟು 5/3. 5/3 ಅಂತಂದ್ರೆ 1 ಪಾಯಿಂಟ್ ಎಷ್ಟು ಆಗ್ತದಪ್ಪ 6 ಅಂತ ಆಗ್ತದೆ. 1.66 ನಮ್ಗೆ ಸಿಗ್ತದೆ ಇಲ್ಲಿ. ನೆಕ್ಸ್ಟ್ ವೆನ್ ಎಕ್ಸ್ ಈಕ್ವಲ್ ಟು -1 ಅವಾಗ ಏನಾಗುತ್ತೆ y ಇಸ್ ಈಕ್ವಲ್ ಟು 5/1 ಆಗ್ತದೆ. ಅಂದ್ರೆ -1 ಇದ್ದಾಗ 5 ಸಿಗ್ತದೆ ನಮಗೆ. ನೆಕ್ಸ್ಟ್ ವೆನ್ ಎಕ್ಸ್ ಈಕ್ವಲ್ ಟು 2 ಸಾರಿ ವೆನ್ ಎಕ್ಸ್ ಈಕ್ವಲ್ ಟು -2 ಎಕ್ಸ್ ಇದ್ದಲ್ಲಿ -2 ಹಾಕಪ್ಪ. ಅವಾಗ ಏನಾಯಿತು 5/-2 + 2 0 ಆಯಿತು. ಡಿನಾಮಿನೇಟರ್ 0 ಆಯಿತು. 5/0 ಅಂದ್ರೆ ಅನ್ಡಿಫೈನೇಬಲ್ ಆಯಿತು. ಅಂದ್ರೆ -1 ಇದ್ದಾಗ ನಮ್ಗೆ 5 ಸಿಕ್ಕಿತ್ತು. -2 ಇದ್ದಾಗ ಏನು ಸಿಕ್ತು ಅನ್ಡಿಫೈನೇಬಲ್ ಸಿಕ್ತು. ಅಂದರೆ ಇಲ್ಲಿ ಡಿಫೈನ್ ಆಗಂಗಿಲ್ಲ, ಹೋಲ್ ಸಿಕ್ತು ನಮಗೊಂದು. ಅಂದರೆ ಫಂಕ್ಷನ್ ಒಳಗಡೆ ಒಂದು ಹೋಲ್ ಸಿಕ್ತು. ಅಂದರೆ ಇದು ಹೋಲ್ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಓಕೆ, ಯಾವಾಗ ನೀನು ಈ ಲೈನ್ ರಿಪ್ರೆಸೆಂಟ್ ಮಾಡ್ತೀವೋ ಇದು ಲೈನ್ ಆಗಿ ಬರ್ತದೆ ಈ ಥರ. ಇಲ್ಲಿ ಬಂದಾಗ -2 ಇದ್ದಾಗ ಇಲ್ಲಿ ಹೋಲ್ ಆಗ್ತದೆ. ಮತ್ತು ಮುಂದೇನಪ್ಪ ಅಂತಂದ್ರೆ ಇದು ಕಂಟಿನ್ಯೂಸ್ ಆಗ್ತೈತಿ. ಈ ಕಡೆ ಕಂಟಿನ್ಯೂಸ್ ಆಗ್ತದೆ, ಈ ಕಡೆ ಕಂಟಿನ್ಯೂಸ್ ಆಗ್ತದೆ ಫಂಕ್ಷನ್. ಬಟ್ ವೆನ್ ಎಕ್ಸ್ ಈಕ್ವಲ್ ಟು -2 ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಅಂತ ನಾವು ಹೇಳ್ಬೋದು. ಯಾಕೆ -2 ಹಾಕ್ರಿ ಏನಾಗುತ್ತೆ 5/-2 + 2 0 ಆಗ್ತದೆ. ದೇರ್ ಫೋರ್ 5/0 ಅಂದರೆ 1/0. 1/0 ಅಂದ್ರೆ ಅನ್ಡಿಫೈನೇಬಲ್. ಅಲ್ಲಿ ಇನ್ಫಿನಿಟಿ ಸಿಗ್ತದೆ ನಿನ್ಗೆ. ಅಂದ್ರೆ -2 ಇದ್ದಾಗ ಇನ್ಫಿನಿಟಿ ಆಯಿತು. ಒಂದು ವೇಳೆ -2.01 ಅಂತ ಹಾಕೋಣಂತ. -2.01 ಎಕ್ಸ್ ಈಕ್ವಲ್ ಟು -2 ಹಾಕೋದು ಬೇಡ. ಎಕ್ಸ್ ಈಕ್ವಲ್ ಟು -2.01 ಅಂತ ಹಾಕೋಣಂತೆ. ಅವಾಗ ಏನಾಗುತ್ತಪ್ಪ ದಿಸ್ ಇಸ್ ಈಕ್ವಲ್ ಟು 5/-2.01 + 2 ದಿಸ್ ಇಸ್ ಈಕ್ವಲ್ ಟು 5/-0.01 ದಿಸ್ ಇಸ್ ಈಕ್ವಲ್ ಟು 5/-1/100. ಇದು ಮೇಲ್ಗಡೆ ಹೋದಾಗ ಏನಾಗ್ತದಪ್ಪ -500 ಆಗ್ತದೆ. ಅರ್ಥ ಆಗ್ತದೆ? -500 ಯಾವಾಗ ಎಕ್ಸ್ ಈಕ್ವಲ್ ಟು -2.0 ಇಲ್ಲಿದ್ದಾಗ ಎಲ್ಲಿ ಬಂತು ಆನ್ಸರ್ ಆಫ್ -500 ಬಂತು. ಈ ಕಡೆ ಎಲ್ಲೋ ಒಂದು ಕಡೆಗೆ ಮೇಲ್ಗಡೆ ಅಲ್ಲ ಕೆಳಗಡೆ ಬಂದುಬಿಡ್ತೈತಿ. ಹೌದಿಲ್ಲ -500 ಅಂತದೆ. ಇಲ್ಲಿ ಕೆಳಗೆ -500 ಇಲ್ಲಿ ಬಂತು ನೋಡ್ರಿ. ಅಂದರೆ ಇದು ಫಂಕ್ಷನ್ ಹಿಂಗೆ ಡಿಸ್ಕಂಟಿನ್ಯೂಸ್ ಆಗ್ತದೆ. ಈ ಸೈಡ್ ಬಂದುಬಿಡ್ತೈತಿ, ಇಲ್ಲಿ ಪಾಯಿಂಟ್ ಬಂದುಬಿಡ್ತದೆ. ನೆಕ್ಸ್ಟ್ ಇಲ್ಲಿ -0.02 ಹಾಕಿದಾಗ ಏನಾಗ್ತದೆ 2/500 250 ಆಗ್ತದೆ. 0.02 ಅಂತಂದರೆ ಈ ಕಡೆ ಸೈಡ್ 250 ಅಂತಂದರೆ ಕೆಳಗೆ ಬರ್ತೈತಿ. ಅಂದರೆ ಫಂಕ್ಷನ್ ಈ ಥರ ನಮ್ಗೆ ಏನು ಸಿಗ್ತದೆ ಡಿಸ್ಕಂಟಿನ್ಯೂಸ್ ಫಂಕ್ಷನ್. ಈ ಕಡೆ ಇಲ್ಲಿ ತನಕ ಕಂಟಿನ್ಯೂಸ್ ಆಗ್ತದೆ. ಮುಂದೇನಪ್ಪ ಅಂತಂದರೆ ಇಲ್ಲಿ ಮುಂದ್ಗಡೆ ಲೈನ್ ಬರೋಂಗಿಲ್ಲ, ಲೈನ್ ಕೆಳಗೆ ಬಂದುಬಿಡ್ತೈತಿ, ನೆಗೆಟಿವ್ ಬರ್ತದೆ. ಅರ್ಥ ಆಯ್ತಾ? ಓಕೆ, ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ವಿತ್ ಅ ಹೋಲ್. ಇದರೊಳಗಡೆ ಏನದಪ್ಪ ಒಂದು ಹೋಲ್ ಅದ ಅಂತ ನಾವು ಹೇಳ್ತೀವಿ. ಇದು ಕಂಟಿನ್ಯೂಸ್ ಹಿಂಗೆ ಮೂವ್ ಆಯ್ತು ಅಂತಂದ್ರೆ ಅವಾಗ ಹೋಲ್ ಅಂತ ಹೇಳ್ತೀವಿ. ಒಂದು ವೇಳೆ ಇಲ್ಲಿಂದ ಎಲ್ಲೋ ಒಂದು ಕಡೆ ಹಿಂಗೆ ಮೂವ್ ಆಯ್ತು ಅಂದ್ರೆ ಅವಾಗ ಏನಂತೀವಿ ಜಂಪ್ ಅಂತ ಕರಿತೀವಿ. ಓಕೆ, ಇಲ್ಲಿ ಏನದು ಇದು ಹೋಲ್ ಅದ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ವೆನ್ ಎಕ್ಸ್ ಈಕ್ವಲ್ ಟು f of x ಈಕ್ವಲ್ ಟು 3 in bracket x plus 2 another bracket divided by another bracket ಏನು ಬರ್ತದೆ ಇಲ್ಲಿ x plus 2 and x plus 5 ಅಂತ ಇದೆ. ಈ ಫಂಕ್ಷನ್ ಏನಾಗ್ತದೆ ಡಿಸ್ಕಂಟಿನ್ಯೂಸ್ ಆಗ್ತದೋ ಅಥವಾ ಕಂಟಿನ್ಯೂಸ್ ಆಗ್ತದೋ ಅಥವಾ ಹೋಲ್ ಫಂಕ್ಷನ್ ಆಗ್ತದೋ ಏನಾಗ್ತದೆ ಅಂತ ನಾವು ನೋಡಬೇಕಾಗ್ತದೆ. ಯಾವಾಗ ಎಕ್ಸ್ ಇದ್ದಲ್ಲಿ 1 ಹಾಕಿದ್ವಿ ಅಂತ ತಿಳ್ಕೊಡ್ರಿ, ಆವಾಗ ನಮ್ಗೆ ವ್ಯಾಲ್ಯೂ ಸಿಗ್ತದೆ. 1 + 2 3 ಆಗ್ತದೆ. 3 ಇಲ್ಲಿಂದ 1 + 5 6 ಆಗ್ತದೆ. 18 ಆಗ್ತದೆ. ಸಮಥಿಂಗ್ ಡಿವೈಡ್ ಬೈ 18 ಆಗ್ತದೆ, ನಮ್ಗೆ ವ್ಯಾಲ್ಯೂ ಸಿಗ್ತದೆ. ಒಂದು ವೇಳೆ ಎಕ್ಸ್ ಇದ್ದಲ್ಲಿ -2 ಹಾಕೋಣ ಅಂತ, ಅವಾಗ ಏನಾಗುತ್ತೆ ಎಕ್ಸ್ ಇದ್ದಲ್ಲಿ -2 ಹಾಕ್ರಿ, -2 + 2 0 ಆಯಿತು. 0 ಇಂಟು ಸಮಥಿಂಗ್ 0. ಡಿನಾಮಿನೇಟರ್ 0 ಇದ್ರೆ ಅನ್ಡಿಫೈನೇಬಲ್. ಅಂದರೆ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು -2. ನೆಕ್ಸ್ಟ್ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು -5. ಒಂದು ವೇಳೆ -5 ಹಾಕಿದ್ರೆ ಏನಾಗ್ತದೆ ನೋಡಿರಿ, -5 + 5 0 ಆಗ್ತದೆ. 0 ಇಂಟು ಸಮಥಿಂಗ್ 0 ಆಗ್ತದೆ. ಡಿನಾಮಿನೇಟರ್ 0 ಆಗ್ತದೆ ಅಂತಂದ್ರೆ ಅನ್ಡಿಫೈನೇಬಲ್ ಅಂತ ಆಗ್ತದೆ. ಅಂದರೆ ಈ ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಅದ. ಯಾವಾಗ ಎಕ್ಸ್ ಇದ್ದಲ್ಲಿ -2 ಇತ್ತು ಅಥವಾ ಎಕ್ಸ್ ಇದ್ದಲ್ಲಿ -5 ಇತ್ತು ಅಂತಂದ್ರೆ. ಹಾಗಿದ್ರೆ ಇದೇನಾಗ್ತದಪ್ಪ ಒಂದು ಹೋಲ್ ಫಂಕ್ಷನ್ ಆಗ್ತದೆ, ಒಂದು ಹೋಲ್ ಪ್ರೊಡ್ಯೂಸ್ ಆಗ್ತದೆ ಗ್ರಾಫ್ ಒಳಗಡೆ. ಅರ್ಥ ಆಯ್ತಾ? ಓಕೆ, ದಿಸ್ ಈಸ್ ಡಿಸ್ಕಂಟಿನ್ಯೂಸ್. ದಿಸ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ವೆನ್ ಎಕ್ಸ್ ಈಕ್ವಲ್ ಟು -2 ಆರ್ ಎಕ್ಸ್ ಈಕ್ವಲ್ ಟು -5. ಬಟ್ ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ವೆನ್ ದೆರ್ ಈಸ್ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು -2 ಆರ್ -5 ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಇನ್ನೊಂದು ಗ್ರಾಫ್ ತಗೊಳ್ಳೋಣಂತೆ. f of x is equal to modulus of x divided by x ಅಂತ ತಗೋಣ. f of x equal to modulus of x divided by x ಅಂತ ತಗೋಣ. ಓಕೆ, ಈ ಗ್ರಾಫನ್ನು ರಿಪ್ರೆಸೆಂಟ್ ಮಾಡಬೇಕು ಅಂತಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಅನ್ನು ನಾವು ಹೆಂಗೆ ಬರಿಬೋದು, +or - x ಡಿವೈಡೆಡ್ ಬೈ x ಅಂತ ಬರಿಬೇಕು.
ಯಾಕೆ ಮಾಡ್ಯುಲಸನ್ನು ತೆಗೆದಾಗ ಪ್ಲಸ್ ಆರ್ ಮೈನಸನ್ನು ನಾವು ಹಾಕಬೇಕಾಗ್ತದೆ. ಓಕೆ, ಪ್ಲಸ್ ಇದ್ರೂ ನಾವು ಪ್ಲಸ್ಸೇ ತೊಗೋತೀವಿ, ಮೈನಸ್ ಇದ್ರೂ ಪ್ಲಸ್ಸೇ ತೊಗೊತೀವಿ. ಹಾಗಾಗಿ ಈ ಮಾಡ್ಯುಲಸ್ ತೆಗೆದ್ರೆ ಪ್ಲಸ್ ಆರ್ ಮೈನಸ್ ಹಾಕಬೇಕಾಗ್ತದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಆ್ಯಂಡ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ನಾವು ತಗೊಳ್ಳೋಂತೆ. ಇವೆರಡೂ ಸೇರಿ ಒಂದು ಗ್ರಾಫನ್ನು ರಿಪ್ರೆಸೆಂಟ್ ಮಾಡ್ಬೇಕು ನಾವು. ಎರಡು ಸೇರಿಕೊಂಡು ಒಂದು ಗ್ರಾಫ್ ತಗೊಳ್ಳೋಣಂತೆ. ಈ ಗ್ರಾಫ್ ಒಳಗಡೆ ವ್ಯಾಲ್ಯೂಸ್ಗಳು ಹಾಕ್ಕೊಂಡು ತಗೊಳ್ಳೋಂಥ. ವೆನ್ ಎಕ್ಸ್ ಈಕ್ವಲ್ ಟು ಪಾಸಿಟಿವ್ 1 ಪ್ಲಸ್ 1, ವೆನ್ ಎಕ್ಸ್ ಈಕ್ವಲ್ ಟು ಪ್ಲಸ್ 1 ಅವಾಗ ಏನಾಗುತ್ತೆ ನೋಡಿರಿ. ಎಕ್ಸ್ ಈಕ್ವಲ್ ಟು ಪ್ಲಸ್ 1 ಹಾಕಪ್ಪ, 1/1 ಏನಾಗ್ತದೆ 1 ಆಗ್ತದೆ. ವೈ ಇಸ್ ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು 1, ವೈ ಈಕ್ವಲ್ ಟು 1. ಇದೊಂದು ಪಾಯಿಂಟ್ ಸಿಗ್ತದೆ ನಿಮ್ಗೆ. ಎಕ್ಸ್ ಈಕ್ವಲ್ ಟು 2 ಹಾಕೋಣ ಅಂತ, ಅವಾಗೇನು ಸಿಗ್ತದೆ ನಿನಗೆ? ವೈ ಇಸ್ ಈಕ್ವಲ್ ಟು 2ನೇ ಸಿಗ್ತದೆ, ಏನು 1 ಸಿಗ್ತದೆ? ಎಫ್ ಆಫ್ ಎಕ್ಸ್ ಎಫ್ ಆಫ್ 2 ಇಸ್ ಈಕ್ವಲ್ ಟು 2 ಡಿವೈಡ್ ಬೈ 2 ಅಂತಂದ್ರೆ 1 ಸಿಗ್ತದೆ ಮತ್ತು ನಿಮ್ಗೆ. ಅಂದರೆ 2 ಡಿವೈಡ್ ಬೈ 2, ಇಲ್ಲಿ 2 ಇದ್ದಾಗ ಮತ್ತು ಇಲ್ಲಿ 1 ಸಿಗ್ತದೆ. ನೆಕ್ಸ್ಟ್ ವೆನ್ ಎಕ್ಸ್ ಈಕ್ವಲ್ ಟು 3 ಹಾಕೋಣಂತ, 3/3 ಮತ್ತು 1 ಸಿಗ್ತದೆ. 3/3 1 ಸಿಗ್ತದೆ. ಓಕೆ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 0.5 ಹಾಕೋಣಂತ, 0.5 ಹಾಕಿದಾಗ 0.5 ಡಿವೈಡ್ ಬೈ 0.5 ಏನು ಸಿಗ್ತದಪ್ಪ ಮತ್ತು ನಿನ್ಗೆ 1 ಸಿಗ್ತದೆ. ಅಂದರೆ 0.5ದಾಗ ಕೂಡ ಇಲ್ಲಿ 1 ಸಿಕ್ತು. ಕರೆಕ್ಟ್. ನೆಕ್ಸ್ಟ್ ಹಂಗಿದ್ರೆ ಎಕ್ಸ್ ಇದಲ್ಲಿ -1 ಹಾಕೋಣಂತ. ಎಕ್ಸ್ ಇದಲ್ಲಿ -1 ಹಾಕಿದಾಗ ಏನಾಗ್ತಪ್ಪ? -1 ಡಿವೈಡ್ ಬೈ -1 ಮೈನಸ್ ಇಲ್ಲಿ -1 ಡಿವೈಡ್ ಬೈ -1 ಅಂತಂದರೆ ಮೈನಸ್ ಆಫ್ -1 ಡಿವೈಡೆಡ್ ಬೈ -1 ಏನು ಸಿಗ್ತದೆ ನಿಮ್ಗೆ? ಮೈನಸ್ ಇಂಟು ಮೈನಸ್ ಪ್ಲಸ್ 1 ಡಿವೈಡೆಡ್ ಬೈ -1 ಅಂತಂದರೆ -1 ಸಿಗ್ತದೆ. ಕರೆಕ್ಟ್, ಅರ್ಥ ಆಗ್ತದೆ? ವೆನ್ ಎಕ್ಸ್ ಈಕ್ವಲ್ ಟು -1 ಅವಾಗ ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ಇದ್ರೊಳಗೆ ಹಾಕ್ತಾ ಇದ್ದೀನಿ, ಇಲ್ಲಾಂದ್ರೆ ಇದ್ರೊಳಗೆ ಹಾಕಿ ನೋಡೋಣ. ಇದ್ರೊಳಗೆ ಹಾಕಿದಾಗ ಏನಾಗ್ತದೆ ಹೇಳು? ಎಕ್ಸ್ ಈಕ್ವಲ್ ಟು -1 ಡಿವೈಡ್ ಬೈ -1 ಅವಾಗ ಏನಾಗ್ತದೆ? -1 ಮೈನಸ್ ಕ್ಯಾನ್ಸಲ್ ಆಗಿ ಮತ್ತು +1 ಸಿಗ್ತದೆ ನಿನಗೆ. ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿ ಹಾಕೋದು ಬೇಡ, ಇದು ಮುಗೀತು. ಯಾಕೆ ಪಾಸಿಟಿವ್ ಫಂಕ್ಷನ್ ಪಾಸಿಟಿವ್ ವ್ಯಾಲ್ಯೂಗಳನ್ನು ಹಾಕ್ಕೊಂತ ಹೋಗೋಣಂತ. ಇದು ನೆಗೆಟಿವ್ ಫಂಕ್ಷನ್ ಅದಲ್ಲ, ಅಂದರೆ ನೆಗೆಟಿವ್ ವ್ಯಾಲ್ಯೂಸ್ ಇಲ್ಲಿ ಹಾಕೋಣಂತ. ಅವಾಗ ಏನು ಸಿಗ್ತದೆ ನೋಡಿರಿ. ವೆನ್ ಎಕ್ಸ್ ಈಕ್ವಲ್ ಟು -1 ಹಾಕ್ತೇವೆ ಅಂತಂದ್ರೆ ಹೇಳಿದೆ ನಿಮ್ಗೆ ಆಲ್ರೆಡಿ. ಎಕ್ಸ್ ಇದರಲ್ಲಿ -1 ಹಾಕಿದಾಗ ಮೈನಸ್ ಆಫ್ -1 ಡಿವೈಡೆಡ್ ಬೈ -1. ಕರೆಕ್ಟ್. ಮೈನಸ್ ಕ್ಯಾನ್ಸಲ್, -1 ಬೈ -1 -1 ಬೈ +1 -1 ಸಿಗ್ತದೆ. ಆನ್ಸರ್ ಎಷ್ಟು ಬರ್ತದೆ? -1 ಬಂತ ಆನ್ಸರ್ -1. ಯಾವಾಗ? ವೆನ್ ಎಕ್ಸ್ ಈಕ್ವಲ್ ಟು -1 y is also -1 ಅಂತಂದ್ರೆ ಫಂಕ್ಷನ್ ನಮ್ಗೆ ಇಲ್ಲಿ ಸಿಕ್ತು. ನೆಕ್ಸ್ಟ್ ವೆನ್ ಎಕ್ಸ್ ಈಕ್ವಲ್ ಟು -2 ಹಾಕಿದಾಗ -2 ಮೈನಸ್ ಆಫ್ ಮೈನಸ್ ಅಂದ್ರೆ +2 ಆಯಿತು ಡಿವೈಡ್ ಬೈ -2 +2 -2 ಅಂತಂದ್ರೆ ಮತ್ತೆ -1 ಸಿಗ್ತದೆ. ಅಂದರೆ -2 ಇದ್ರೆ -1 ಸಿಕ್ತು. ನೆಕ್ಸ್ಟ್ -3 ಇದ್ದರೂ ಕೂಡ -1 ಸಿಗ್ತದೆ. ಕರೆಕ್ಟ್. ಹಾಗಿದ್ರೆ ವೆನ್ ಎಕ್ಸ್ ಈಕ್ವಲ್ ಟು -0.5 ಹಾಕೋಣಂತ ಅವಾಗ ಏನಾಗ್ತದಪ್ಪ? ಮೈನಸ್ ಆಫ್ ಮೈನಸ್ ಪ್ಲಸ್ 0.5 ಡಿವೈಡ್ ಬೈ -0.5 ಆಮೇಲೆ -1 ಸಿಗ್ತದೆ ಅಂತಂದ್ರೆ -0.5ಗೂ -1 ಸಿಕ್ತು. ಓಕೆ. ಇನ್ನು ಫೈನಲ್ ಆಗಿ ವೆನ್ ಎಕ್ಸ್ ಈಕ್ವಲ್ ಟು 0 ಹಾಕಿದ್ವಿ ಅಂತ ತಿಳ್ಕೊರಿ. ಅವಾಗ ಏನಾಗುತ್ತೆ ರೀ? ಎಕ್ಸ್ ಈಕ್ವಲ್ ಟು 0 ಹಾಕಿದಾಗ ದಿಸ್ ಈಕ್ವಲ್ ಟು -0 ಡಿವೈಡ್ ಬೈ 0 ಅಂದರೆ ನೆಗೆಟಿವ್ ಇನ್ಫಿನಿಟಿ, ನೆಗೆಟಿವ್ ಅನ್ಡಿಫೈನೇಬಲ್ ಅಂತ ಆಗ್ತದೆ. ಆಮೇಲೆ ಇಲ್ಲಿ ಪಾಸಿಟಿವ್, ಇಲ್ಲಿ 0 ಆಗ್ತದೆ ಅಂತಂದ್ರೆ 0/0 ಅಂದರೆ ಅನ್ಡಿಫೈನೇಬಲ್, ವಿ ಕ್ಯಾನ್ ನಾಟ್ ಡಿಫೈನ್. ಇನ್ಫಿನಿಟಿನೂ ಆಗಲ್ಲ, ಅನ್ಡಿಫೈನೇಬಲ್, ವಿ ಕ್ಯಾನ್ ನಾಟ್ ಡಿಫೈನ್ ಅಂತ ನಾವು ಹೇಳ್ತೀವಿ. ಹಾಗಿದ್ರೆ ಯಾವಾಗ ಎಕ್ಸ್ ಇದರಲ್ಲಿ 0 ಇರ್ತದೋ ಈ ಫಂಕ್ಷನ್ ಏನಪ್ಪ? ಇಲ್ಲೊಂದು ಹೋಲ್ ಪ್ರೊಡ್ಯೂಸ್ ಮಾಡ್ತದೆ, ಈ ಕಡೆ ಒಂದು ಹೋಲ್ ಪ್ರೊಡ್ಯೂಸ್ ಮಾಡ್ತದೆ. ಅರ್ಥ ಆಯ್ತಾ? ಇಲ್ಲಿ ಮೇಲ್ಗಡೆ ಒಂದು ಹೋಲ್ ಪ್ರೊಡ್ಯೂಸ್ ಆಗ್ತದೆ, ಕೆಳಗಡೆ ಒಂದು, ಅಂದರೆ ಇದಕ್ಕೆ ಜಂಪ್ ಅಂತ ಕರಿತೀವಿ. ಜಂಪ್ ಇನ್ಫಿನಿಟಿ ಆಗ್ತದೆ. ಇದೇನಾಗ್ತದಪ್ಪ? ಜಂಪ್ ಇನ್ಫಿನಿಟಿ ಆಗ್ತದೆ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ದಿಸ್ ಇಸ್ ದಿ ಜಂಪ್ ಇನ್ಫಿನಿಟಿ. ಹಿಂದಿಂದಿರೋದು ಯಾವುದು? ಹೋಲ್ ಇನ್ಫಿನಿಟಿ. ಅದರೊಳಗೆ ಇನ್ಫಿನಿಟಿ ಅಂತ ಹೇಳ್ತಾ ಇದ್ದೀನಿ. ಡಿಸ್ಕಂಟಿನ್ಯೂಟಿ, ಜಂಪ್ ಡಿಸ್ಕಂಟಿನ್ಯೂಟಿ. ಏನಿದು? ಜಂಪ್ ಡಿಸ್ಕಂಟಿನ್ಯೂಟಿ. ಹಿಂದಿಂದು ಹೋಲ್ ಡಿಸ್ಕಂಟಿನ್ಯೂಟಿ, ಆಮೇಲೆ ಬರೋದು ಇನ್ಫೈನೈಟ್ ಡಿಸ್ಕಂಟಿನ್ಯೂಟಿ ಫಂಕ್ಷನ್ಸ್ ಅಂತೇಳಿ. ಓಕೆ. ಕೆಲವೊಂದಿಷ್ಟು ಸಣ್ಣ ಸಣ್ಣ ಪ್ರಶ್ನೆಗಳು ಬರ್ತಾವ, ಆ ಪ್ರಶ್ನೆಗಳನ್ನು ನೋಡ್ಕೊಂಡು ತಗೊಳ್ಳಂತ. ಅವು ಕಂಟಿನ್ಯೂಸ್ ಫಂಕ್ಷನ್ ಅದಾವೋ ಅಥವಾ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅದಾವೋ ಅಂತ ನೀವು ನನಗೆ ಹೇಳಬೇಕಾಗ್ತದೆ. ಇನ್ನೂ ನಾವು ಪುಸ್ತಕದ ಒಳಗಡೆ ಹೋಗಿಲ್ಲ, ಬೇಸಿಕ್ ನಾವು ನಾಲೆಜನ್ನು ನೋಡ್ತಾ ಇದ್ದೀವಿ. ನಾವು PUC ಫಸ್ಟ್ ಇಯರ್ದು ಒಂದಿಷ್ಟು ಬೇಸಿಕ್ ಇದೆ ಇದರೊಳಗಡೆ. ಅದಾದ ನಂತರ ಒಂದಿಷ್ಟು ನಿಮ್ಗೆ ಎಕ್ಸ್ಟ್ರಾ ನಾಲೆಜನ್ನು ನಿಮ್ಗೆ ಹಾಕಿಕೊಡ್ತಾ ಇದ್ದೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x + 3 x² + 4 ದೆನ್ x³ ಅಂತ ಇದೆ. ಈ ಫಂಕ್ಷನ್ಗಳು ಕಂಟಿನ್ಯೂಸ್ ಅದವೋ ಅಥವಾ ಡಿಸ್ಕಂಟಿನ್ಯೂಸ್ ಅದವೋ ಕೇಳ್ತಾ ಇದ್ದಾರೆ. ವೆನ್ ಎಕ್ಸ್ ಇಸ್ ಲೆಸ್ ದ್ಯಾನ್ 1 ಅಂತ ಕೇಳ್ತಾ ಇದ್ದಾರೆ. ಆಮೇಲೆ 1 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ 2 ಅಂತ. ನೆಕ್ಸ್ಟ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂತ
ಈ ಥರ ಅವರು ರಿಸ್ಟ್ರಿಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಇವು ಕಂಟಿನ್ಯೂಸ್ ಫಂಕ್ಷನ್ ಅದವೋ ಅಥವಾ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅದೋ ಅಂತ ಕೇಳ್ತಾರೆ. ನೋಡಿರಿ, ಇದೊಂದು ಲೀನಿಯರ್ ಫಂಕ್ಷನ್ ಹೌದಾ. ಲೀನಿಯರ್ ಫಂಕ್ಷನ್ ಅಂತಂದರೆ ಒಂದು ಲೈನ್ ಸಿಗ್ತದೆ ನಿಮಗೆ. ಅಂದರೆ ಒಂದು ಲೈನ್ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಒಂದು ಲೈನ್ ಸಿಗ್ತದೆ, ಕರೆಕ್ಟ್. ಅಂದರೆ ಇದು ಲೀನಿಯರ್ ಫಂಕ್ಷನ್ ಅದ, ಹಾಗಾಗಿ ಕಂಟಿನ್ಯೂಸ್ ಫಂಕ್ಷನ್. ಇದು ಕ್ವಾಡ್ರಾಟಿಕ್ ಅದ ಅಥವಾ ಏನು ತಿನ್ನೋದಕ್ಕೆ ವಿತ್ ಡಿಗ್ರಿ 2 ಕ್ವಾಡ್ರಾಟಿಕ್ ಅಂತೀವಲ್ಲ, ಕರೆಕ್ಟ್. ಕ್ವಾಡ್ರಾಟಿಕ್ ಫಂಕ್ಷನ್ ಐತಿ. ಕ್ವಾಡ್ರಾಟಿಕ್ ಫಂಕ್ಷನ್ ಇದಕ್ಕೆ ಅಂತೀವಪ್ಪ, ಇದು ಕೂಡ ಕಂಟಿನ್ಯೂಸ್ ಫಂಕ್ಷನ್ನೇ. x² + 4 y = x² + 4 ಅಂತಂದಾಗ ನಮ್ಗೆ ಗ್ರಾಫ್ ಯಾವ ಥರ ಸಿಗ್ತೈತಿ? ಈ ಥರ ಗ್ರಾಫ್ ಸಿಗ್ತೈತಿ. ಒಂದು ಪ್ಯಾರಾಬೋಲಾ ಸಿಗ್ತೈತೆ ನಮ್ಗೆ, ಅರ್ಥ ಆಯ್ತಾ. ಇದು ಕೂಡ ಕಂಟಿನ್ಯೂಸ್ ಫಂಕ್ಷನ್ ಅಂತಂದರೆ ಕ್ವಾಡ್ರಾಟಿಕ್ ಫಂಕ್ಷನು ಕೂಡ ಕಂಟಿನ್ಯೂಸ್. y = x³ ಇದನ್ನು ಕೂಡ ಕಂಟಿನ್ಯೂಸ್ ಫಂಕ್ಷನ್ನೇ. y = x³ ಕಂಟಿನ್ಯೂಸ್ ಫಂಕ್ಷನ್. ಹೆಂಗೆ? y = x³ ವೆನ್ x = 0 y = 0, x = 1 y = 1, ನೆಕ್ಸ್ಟ್ x = 2 y = 8, x = 3 y = 27, x = -1 y = -1, x = -2 y = -8, x = -3 y = -27. ಗ್ರಾಫ್ ಏನು ಬರ್ತಪ್ಪ? ಈ ಥರ ಗ್ರಾಫ್ ರಿಪ್ರೆಸೆಂಟ್ ಆಗ್ತದೆ. ದಿಸ್ ಈಸ್ ಆಲ್ಸೋ ಕಂಟಿನ್ಯೂಸ್ ಫಂಕ್ಷನ್. ಸೊ ಎವ್ರಿ ಪೊಲಿನಾಮಿಯಲ್ ಫಂಕ್ಷನ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಯಾವುದೇ ಪೊಲಿನಾಮಿಯಲ್ ಫಂಕ್ಷನ್ ತಗೊಳ್ರಿ. ಪೊಲಿನಾಮಿಯಲ್ ಅಂದರೆ ನಿಮ್ಗೆ ಗೊತ್ತೈತಿ, x⁴ ಸಮಥಿಂಗ್ ಹೌದಿಲ್ಲ. ಅಂದ್ರೆ x⁴n ಒಂದು ಪೊಲಿನಾಮಿಯಲ್ ಫಂಕ್ಷನ್ ನಿಮ್ಗೆ ಗೊತ್ತೈತೆ ಆಲ್ರೆಡಿ. a1 × x⁴1 ಪ್ಲಸ್ a2 × x⁴2 ಪ್ಲಸ್ a3 × x⁴3 ಪ್ಲಸ್ ಆ್ಯಂಡ್ ಸೋ ಆನ್ an × x⁴n. This is the polynomial function. Any polynomial function with any degree is a continuous function ಅಂತ ನಾವು ಹೇಳ್ತೀವಿ. ಒಂದು ವೇಳೆ ಇನ್ನೊಂದು ನಾವು ಫಂಕ್ಷನ್ ತೊಗೊಂಡ್ವಿ ಅಂತಂದರೆ, ಎಕ್ಸಾಂಪಲ್ 1 / x - 3 y = ಅಥವಾ f(x) ಅಂದರೆ ಫಂಕ್ಷನ್ ಆಫ್ x = 1 / x - 3 ಅಂತ ತಗೊಂಡಾಗ ಇದು ಕಂಟಿನ್ಯೂಸೋ ಡಿಸ್ಕಂಟಿನ್ಯೂಸೋ ಅದನ್ನು ನೋಡಬೇಕಾಗ್ತದೆ. ಯಾವಾಗ x = 3 ಹಾಕ್ತೀಯಲ್ಲ, x = 3 ಹಾಕಿದ್ರೆ ಏನಾಗ್ತದೆ? 1/0 ಆಗ್ತದೆ, ಅನ್ಡಿಫೈನೇಬಲ್ ಆಗ್ತದೆ. ಸೊ ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್. ಸೊ ವಿ ಕ್ಯಾನ್ ಸೇ ದ್ಯಾಟ್ ಎವ್ರಿ ರ್ಯಾಷನಲ್ ಫಂಕ್ಷನ್ ಅಂತ ಕರಿತಿದ್ದಕ್ಕೆ ನಾವು ಇದಕ್ಕೆ ಅಂತೀವಿ ರ್ಯಾಷನಲ್ ಫಂಕ್ಷನ್ ಅಂತ ಕರಿತೀವಿ, ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಎವ್ರಿ ರ್ಯಾಷನಲ್ ನಂಬರ್ ಅಥವಾ ರ್ಯಾಷನಲ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್. ವಾಟ್ ಇಸ್ ದಿಸ್? ಡಿಸ್ಕಂಟಿನ್ಯೂಸ್. ಇದು ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಕಂಟಿನ್ಯೂಸ್ ಫಂಕ್ಷನ್, ಡಿಸ್ಕಂಟಿನ್ಯೂಸ್ ಫಂಕ್ಷನ್, ಕಂಟಿನ್ಯೂಟಿ, ಡಿಸ್ಕಂಟಿನ್ಯೂಟಿ. ಇನ್ನೊಂದು ಎರಡು ಎಕ್ಸಾಂಪಲ್ ಅದಾವ, ಅದನ್ನು ನೋಡ್ಕೊಂಡು ತಗೊಳ್ಳಂತೆ. ರ್ಯಾಷನಲ್ ಫಂಕ್ಷನ್ಸ್ ಆರ್ ಆಲ್ವೇಸ್ ಡಿಸ್ಕಂಟಿನ್ಯೂಸ್ ಅಂತ ನಾನು ಅಲ್ಲಿ ಬರೆದಿದ್ದೀನಿ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಸಿ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಏನು? ಫಾರ್ ವಾಟ್ ವ್ಯಾಲ್ಯೂ ಆಫ್ ಸಿ, ಫಾರ್ ವಾಟ್ ವ್ಯಾಲ್ಯೂ ಆಫ್ ಸಿ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಆ ಫಂಕ್ಷನ್ ಕಂಟಿನ್ಯೂಸ್ ಆಗಬೇಕು ಅಂದರೆ ಸಿ ವ್ಯಾಲ್ಯೂ ಏನಿರಬೇಕು ಪ್ರಶ್ನೆ. ಓಕೆ, f(x) cx + 3 where x is less than 2, then 3x plus c when x is greater than or equal to 2. ಓಕೆ, ಏನು ಕೇಳಿದಾರೆ ಇಲ್ಲಿ? ಈ ಫಂಕ್ಷನ್ ಕಂಟಿನ್ಯೂಸ್ ಅದ ಅಂತ, ಆದ್ರೆ ಸಿ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಅಂತ. ಇದಕ್ಕೆ ನಾವು ಲೆಸ್ ದ್ಯಾನ್ 2 ಅಂತಂದಾಗ ಯಾವುದೋ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನಲ್ಲಿ ಎಕ್ಸ್ ಇದ್ದಲ್ಲಿ x = 2 ಅಂತ್ರಿ, ಕರೆಕ್ಟ್? x = 2 ಕರೆಕ್ಟಾ? ವೆನ್ x = 2 ಲೆಸ್ ದ್ಯಾನ್ 2 ಅಂದ್ರೆ ನಾವು ಯಾವಾಗಲೂ ಲೆಫ್ಟ್ ಸೈಡಿಂದ ಬರಕತ್ತೀವಿ ಅಂದಂಗೆ. ಲೆಸ್ ದ್ಯಾನ್ 2 ಅಂದ್ರೆ ಏನ್ರಿ? ಲೆಫ್ಟ್ ಸೈಡಿಂದ ಬರತ್ತೀವಿ. ಲೆಸ್ ದ್ಯಾನ್ 2 ಅಂದ್ರೆ ಏನು? 1.99 1.98 1.9 1 -1 -2 -3 ಲೆಫ್ಟ್ ಸೈಡಿಂದ ಬರ್ತೀವಲ್ಲ, ಅದಕ್ಕೆ ನಾವು ಲೆಸ್ ದ್ಯಾನ್ ಅಂತ ತೊಗೊತೀವಿ. ಆಮೇಲೆ ಗ್ರೇಟರ್ ದ್ಯಾನ್ ಅಂದಾಗ ಮೋರ್ ದ್ಯಾನ್ ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇದು. ಆಮೇಲೆ ಇದೇನಾಗ್ತದಪ್ಪ? ರೈಟ್ ಹ್ಯಾಂಡ್ ಲಿಮಿಟ್ ಅಂತ ನಾವು ಹೇಳ್ತೀವಿ. ಈ ಲೆಫ್ಟ್ ಹ್ಯಾಂಡ್ ಸೈಡಿಂದ ಬಂದಿದ್ದೀವಿ, ಅದಕ್ಕೆ ಲೆಸ್ ದ್ಯಾನ್ ಅಂತ ಹೇಳ್ತಾ. ಆಮೇಲೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡಿಂದ ಬರ್ತಾ ಇದ್ವಿ, ಅಥವಾ ಗ್ರೇಟರ್ ದ್ಯಾನ್ ಇದ್ದಾಗ ರೈಟ್ ಹ್ಯಾಂಡ್ ಸೈಡ್ ನಾವು ಬರ್ತೀವಿ. ಅರ್ಥ ಆಯ್ತಾ? ಈ ಥರ ಗ್ರಾಫ್ ಏನದ ಕಂಟಿನ್ಯೂಸ್ ಅದಂತ. ಕಂಟಿನ್ಯೂಸ್ ಗ್ರಾಫ್ ಅಂದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಗಿ ಇರ್ತದೆ. ಲೆಫ್ಟ್ ಹ್ಯಾಂಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ವ್ಯಾಲ್ಯೂ ಆಗ್ತದೆ. ಹಾಗಾಗಿ ನಾವೇನು ತಗೊಳ್ಳೋಣ? cx + 3 = 3x + c ಅಂತ ನಾವು ತಗೊಳ್ಳೋಣ.
ಸಿ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 3x ಪ್ಲಸ್ ಸಿ. ಯಾವಾಗ ಅಂತಂದ್ರೆ ಫಂಕ್ಷನ್ ಕಂಟಿನ್ಯೂಸ್ ಅದ ಆಟ್ ಎಕ್ಸ್ ಈಕ್ವಲ್ ಟು 2. at x equal to 2 ಅಂದರೆ at x equal to 2 at x equal to 2 the function is ಹೆಂಗೆ ಕಾಣ್ತಾವ ಫಂಕ್ಷನ್ c into 2 plus 3 is equal to 3 into 2 plus c. 2c plus 3 is equal to 6 plus c ಅಂತ ಆಗ್ತದೆ. ನೆಕ್ಸ್ಟ್ ಇದನ್ನ ಈ ಕಡೆ ತೊಂಬ ಇದನ್ನ ಈ ಕಡೆ ತೊಂಬ 2c minus c is equal to 6 minus 3 therefore c is equal to 3. ಹೌದಾ? c is equal to 3 ಅಂದರೆ c 3 ಇದ್ದಾಗ ಈ ಫಂಕ್ಷನ್ ಏನಪ್ಪ ಕಂಟಿನ್ಯೂಯಸ್, ಇಲ್ಲ ಅಂತಂದ್ರೆ ಡಿಸ್ಕಂಟಿನ್ಯೂಸ್. ಎಕ್ಸಾಂಪಲ್ 3c ಪ್ಲಸ್ 3 ಡಿವೈಡ್ ಬೈ 3 3 ಇಸ್ c ಪ್ಲಸ್ 9 ಅಂತ ಆಯಿತು. ಈಗ ನಾವು ಎಕ್ಸ್ದಲ್ಲಿ ವ್ಯಾಲ್ಯೂ ಹಾಕ್ಕೊಂತ ಹೋದೇವು ಕರಿ, ಎಕ್ಸ್ದಲ್ಲಿ ವ್ಯಾಲ್ಯೂ ಹಾಕ್ಕೊಂತ ಹೋದೆವು ಅಂತಂದರೆ ವೇಟ್ ಮಾಡಿ, ಸಿ ಇದ್ರೆ ಏನು ಹಾಕ್ಬೇಕು ನಾನು 3 ಹಾಕ್ಬೇಕಲ್ಲ. 3x ಪ್ಲಸ್ 3 ಇನ್ನೊಂದು ಏನಾಗ್ತದೆ 3x ಪ್ಲಸ್ ಸಿ ಅಂದರೆ ಇದು ಕೂಡ ಏನಾಗ್ತದಪ್ಪ 3ನೇ ಆಗ್ತದೆ. ಕರೆಕ್ಟ್? ಫಂಕ್ಷನ್ ಏನು ಸಿಕ್ತು ನಮ್ಗೆ 3x ಪ್ಲಸ್ 3 ಸಿಕ್ತು. ಯಾವಾಗ ಎಕ್ಸ್ ಇದ್ದಲ್ಲಿ ಏನು ಹಾಕೋಣ, ಈಗ ಎಕ್ಸ್ ಇದ್ದಲ್ಲಿ 4 ಹಾಕೋಣ ಅಂತ. ಅವಾಗೇನು ಸಿಕ್ತು ನೋಡ್ರಿ, ಎಕ್ಸ್ ಇದ್ದಲ್ಲಿ 4 ಹಾಕಿದಾಗ 4 3 is 12, 12 ಪ್ಲಸ್ 3 15 ಆಯಿತು. ಎಕ್ಸ್ ಇದ್ದಲ್ಲಿ 4 ಇದ್ದಾಗ 15 ಸಿಕ್ತು ನಿನಗೆ. ಎಕ್ಸ್ ಇದ್ದಲ್ಲಿ 3 ಹಾಕು, 3 3 is 9, 12 ಸಿಗ್ತದೆ. 3 ಇದ್ದಲ್ಲಿ 12 ಸಿಗ್ತದೆ. ಎಕ್ಸ್ ಇದ್ದಲ್ಲಿ 2 ಹಾಕು, 2 ಹಾಕಿದ್ರೆ ಏನಾಗ್ತಪ್ಪ 3 2 is 6, 6 ಪ್ಲಸ್ 3 ಅಂತಂದ್ರೆ ಏನು ಬರ್ತದೆ 9 ಬರ್ತದೆ. 2 ಇದ್ದಲ್ಲಿ 9 ಬರ್ತದೆ ನಿನಗೆ. ಅದೇ ಮೈನಸ್ 1 ಹಾಕು, ಎಕ್ಸ್ ಇದ್ದಲ್ಲಿ 1 ಹಾಕು, ಅವಾಗೇನು ಸಿಗ್ತದಪ್ಪ 1 ಇಂಟು 3 3 ಪ್ಲಸ್ 3 ಅಂದರೆ 6 ಬರ್ತದೆ. 1 ಇದ್ದಲ್ಲಿ 6. ಮೈನಸ್ 1 ಹಾಕು, ಇಲ್ಲಾಂದ್ರೆ 0 ಹಾಕು, 0 ಹಾಕಿದಾಗ ಏನು ಸಿಗ್ತದೆ ನಿಮಗೆ 3 ಸಿಗ್ತದೆ. 0 ಹಾಕಿದಾಗ 3 ಸಿಗ್ತದೆ. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ ಮೈನಸ್ 1 ಹಾಕು, ಮೈನಸ್ 1 ಹಾಕಿದಾಗ ಏನಾಗ್ತದೆ ನೋಡಪ್ಪ, ಅವಾಗ ಮೈನಸ್ 3 ಪ್ಲಸ್ 3 0 ಆಗ್ತದೆ. ಅಂದರೆ ಎಕ್ಸ್ ಮೈನಸ್ 1 ಹಾಕಿದಾಗ y 0 ಅಂತಂದ್ರೆ ಫಂಕ್ಷನ್ ಏನಾಯಿತು ಇಲ್ಲಿ ಬಂದ್ಬಿಡ್ತು, ಮೈನಸ್ 1 ಇಲ್ಲಿ ಬಂತು. ಲೆಸ್ ದೆನ್ 2 ಅದಲ್ಲ, ಮೈನಸ್ 1 ಹಾಕಿದಾಗ y ಈಕ್ವಲ್ ಟು 0, ಎಕ್ಸ್ ಇದ್ದಲ್ಲಿ ಮೈನಸ್ 1 y ಈಕ್ವಲ್ ಟು 0 ಅಲ್ಲೇ ಬಂತು. ನೆಕ್ಸ್ಟ್ ಏನು ಬರ್ತದೆ ಇನ್ನೊಂದು, ಎಕ್ಸ್ ಇದ್ದಲ್ಲಿ ಮೈನಸ್ 2 ಹಾಕು, ಮೈನಸ್ 3 ಬಂದುಬಿಡ್ತದೆ. ಎಕ್ಸ್ ಇದ್ದಲ್ಲಿ ಮೈನಸ್ 2 ಹಾಕಿದಾಗ ಮೈನಸ್ 3 ಬರ್ತದೆ. ಅಂದರೆ ಫಂಕ್ಷನ್ ಈ ಥರ ವೇರಿ ಹಾಕುವಂತ ಹೊಂಟೈತಿ, ಹಿಂಗೆ ಹೊಂಟೈತಿ ಫಂಕ್ಷನ್, ಈ ಥರ ವೇರಿ ಹಾಕುವಂತ ಹೊಂಟೈತಿ. ಇದು ಫಂಕ್ಷನ್ ಅರ್ಥ ಆಯ್ತಾ? ಅಂದರೆ ಕಂಟಿನ್ಯೂಸ್ ಫಂಕ್ಷನ್ ಇದು ಯಾವಾಗ ಎಕ್ಸ್ ಈಕ್ವಲ್ ಟು ಸಿ ಈಕ್ವಲ್ ಟು 3 ಆದಾಗ. ಕರೆಕ್ಟ್? ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರಲ್ಲ, ಸಿ ಈಕ್ವಲ್ ಟು 3 ಆದಾಗ. ಇದೇನಾಯಿತು, ಒಂದು ಸಿಂಪಲ್ ಕ್ವಶನ್ ಆಯಿತು. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಬರ್ತದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಮೈನಸ್ 2 ಆ್ಯಂಡ್ ಎಕ್ಸ್ ಸ್ಕ್ವಯರ್ ಮೈನಸ್ 5. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಮೈನಸ್ 2 ಆ್ಯಂಡ್ ಎಕ್ಸ್ ಸ್ಕ್ವಯರ್ ಮೈನಸ್ 5 ವೆನ್ ಎಕ್ಸ್ ಈಸ್ ಲೆಸ್ ದೆನ್ 3, ಎಕ್ಸ್ ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು 3. ಕರೆಕ್ಟ್? ಇದು ಕಂಟಿನ್ಯೂಸ್ ಫಂಕ್ಷನ್ ಅಂತ ಆದ್ರೆ ನಾವೇನು ಮಾಡ್ಬೇಕಂತ, ಏನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಂತ. ಏನ ವ್ಯಾಲ್ಯೂ ಹೆಂಗೆ ಆಗ್ತದೆ ನೋಡು, ಎ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 5 ಅಂತ ನಾವು ಬರ್ತೀವಿ. ವೆನ್ ಎಕ್ಸ್ ಈಕ್ವಲ್ ಟು 3, 3 ಇಂಟು ಎ ಮೈನಸ್ 2 ಇಸ್ ಈಕ್ವಲ್ ಟು 3 3 is 9 ಮೈನಸ್ 5. ದೆನ್ 3a ಇಸ್ ಈಕ್ವಲ್ ಟು ಅಥವಾ 3a ಮೈನಸ್ 2 ಇಸ್ ಈಕ್ವಲ್ ಟು 4 ಅಂತ ಬಂತು. 3a ಇಸ್ ಈಕ್ವಲ್ ಟು 6 ಆಯಿತು. ಎ ಇಸ್ ಈಕ್ವಲ್ ಟು 2. ಎ ವಿಲ್ ಬಿ 2. ಎ ವ್ಯಾಲ್ಯೂ ಸ್ವಲ್ಪ 2 ಬಂತು. ನೆಕ್ಸ್ಟ್ ಕ್ವಶನ್ ಇದೇ ಥರ ಇನ್ನೊಂದೆರಡು ಕ್ವಶನ್ಸ್ಗಳಿದ್ದಾವೆ, ಅದು ನಿಮ್ಗೆ ಹೋಮ್ವರ್ಕ್ ಅಂತ ತಿಳ್ಕೊಡ್ರಿ. ಈ ಲಾಸ್ಟ್ ಕ್ವಶನ್ ಒಂದು ಹೋಮ್ವರ್ಕ್ ಕೊಡ್ತೀನಿ, ಇದನ್ನು ನೀವು ಚೆಕ್ ಮಾಡ್ಕೊಳ್ರಿ. ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ವೆನ್ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂತ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ 5 ಎಕ್ಸ್ ಸ್ಕ್ವಯರ್ ಮೈನಸ್ ಬಿ ಎಕ್ಸ್ ಪ್ಲಸ್ 9 ದೆನ್ ಎ ಎಕ್ಸ್ ಸ್ಕ್ವಯರ್ ಮೈನಸ್ ಬಿ ಎಕ್ಸ್ ಮೈನಸ್ 7. ಇಲ್ಲಿ ಎಕ್ಸ್ ಇಸ್ ಲೆಸ್ ದೆನ್ 1 ಅಂತ ಕೊಟ್ಟಿದ್ದಾರೆ. ಆಮೇಲೆ 1 ಇಸ್ ಲೆಸ್ ದೆನ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ 4 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು 4 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡಿರಿ ನೀವು, ಎಕ್ಸ್ ಈಕ್ವಲ್ ಟು 1 ಹಾಕಿ ಇವೆರಡನ್ನ ಇಕ್ವೇಟ್ ಮಾಡಿಕೊಡ್ರಿ. ಇವೆರಡನ್ನ ಇಕ್ವೇಟ್ ಮಾಡಿಕೊಡ್ರಿ. ಲೆಫ್ಟ್ ಹ್ಯಾಂಡ್ ಇದು ಬರೀರಿ, ರೈಟ್ ಹ್ಯಾಂಡ್ ಇದು ಬರೀರಿ. ಎಕ್ಸ್ ಈಕ್ವಲ್ ಟು 1 ಹಾಕ್ರಿ, ಆವಾಗ ನಿಮಗೊಂದು ಇಕ್ವೇಷನ್ ಸಿಗ್ತದ. ಆ ಇಕ್ವೇಷನನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ರಿ. ಓಕೆ, ಆವಾಗ ಏನು ಮಾಡಿರಿ, ಇವೆರಡು ತಗೊಳ್ರಿ. ನೆಕ್ಸ್ಟ್ ಫಸ್ಟ್ ಇವೆರಡು ತೊಗೊಂಡು ಎಕ್ಸ್ ವ್ಯಾಲ್ಯೂ ಈಕ್ವಲ್ ಟು 1 ಹಾಕ್ರಿ. ನೆಕ್ಸ್ಟ್ ಇವೆರಡು ವ್ಯಾಲ್ಯೂ ತೊಗೊಂಡು ಎಕ್ಸ್ ಈಕ್ವಲ್ ಟು ಹಾಕಬೇಕು, ಎಷ್ಟು ಹಾಕಬೇಕು 4 ಹಾಕಬೇಕು. ಯಾಕೆ 4 4 ಅದಲ್ಲ, ಇದು ಕಂಟಿನ್ಯೂಸ್, ಈ ಕಡೆಯಿಂದ ಕಂಟಿನ್ಯೂಸ್ ಅದ, ರೈಟ್ ಸೈಡಿಂದ ಕಂಟಿನ್ಯೂಸ್ ಅದ, ಇದು ಲೆಫ್ಟ್ ಸೈಡಿಂದ ಕಂಟಿನ್ಯೂಸ್ ಅದ.
ಇದು ಲೆಫ್ಟ್ ಸೈಡಿಂದ ಕಂಟಿನ್ಯೂಸ್ ಅದ, ಇದು ರೈಟ್ ಸೈಡಿಂದ ಕಂಟಿನ್ಯೂಸ್ ಅದ. ಇವೆರಡು ತೊಗೊಂಡಾಗ x = 1 ಹಾಕ್ರಿ. ಇವೆರಡು ತೊಗೊಂಡಾಗ ಅಂದರೆ ಇವೆರಡು ತೊಗೊಂಡಾಗ ದಿಸ್ = ದಿಸ್ ಅಂತ ಬರೆದು x = 4 ಹಾಕ್ರಿ. ಇಕ್ವೇಷನ್ 2 ಸಿಗ್ತದೆ ನಿಮ್ಗೆ. ಇಕ್ವೇಷನ್ 1 and 2 ಅನ್ನು ಸಾಲ್ವ್ ಮಾಡಿರಿ. ನಿಮ್ಗೇನು ಸಿಗ್ತದೆ? a ಸಿಗ್ತದೆ, b ವ್ಯಾಲ್ಯೂ ಸಿಗ್ತದೆ. a = ಸಮಥಿಂಗ್, b = ಸಮಥಿಂಗ್ ಸಿಗ್ತದೆ. ಓಕೆ, ದೀಸ್ ಆರ್ ದ ಸಮ್ ಬೇಸಿಕ್ಸ್ ರಿಲೇಟೆಡ್ ಟು ಕಂಟಿನ್ಯೂಟಿ ಆ್ಯಂಡ್ ಡಿಸ್ಕಂಟಿನ್ಯೂಟಿ ಆಫ್ ಎ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಈಗ ಪಾಠದ ಒಳಗಡೆ ಹೋಗೋಣಂತ, ಪಾಠವನ್ನು ನೋಡೋಣಂತ. ಓಕೆ, ಇಲ್ಲಿವರೆಗೂ ನಾವು ಕಂಟಿನ್ಯೂಟಿ ಬೇಸಿಕ್ ನೋಡಿದ್ವಿ. ಈಗ ಅಭ್ಯಾಸದಲ್ಲಿ ಒಂದೆರಡು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಅವರು f(x) = 1 ವೆನ್ x is less than or equal to 0 ಅಂತ ಕೊಟ್ಟಿದ್ದಾರೆ. ಆಮೇಲೆ 2 ವೆನ್ x is greater than 0 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಎಕ್ಸಾಂಪಲ್ ಇದೆ ನೋಡ್ರಿ, ಚಾಪ್ಟರ್ ನಂಬರ್ 5 ಅಂತ ಇದೆಯಲ್ಲ, ಇಲ್ಲಿ ಫಸ್ಟ್ ಎಕ್ಸಾಂಪಲ್ ನಿಮ್ಗೆ ಸಿಗ್ತದೆ. ನಂತರ ಇದಕ್ಕೊಂದು ಗ್ರಾಫು ಕೂಡ ಅವರು ರಿಪ್ರೆಸೆಂಟ್ ಮಾಡಿದ್ದಾರೆ. ಗ್ರಾಫ್ ಯಾವ ಥರ ಇದೆ ಅಂತಂದರೆ, ಯಾವಾಗ ನಾವು ಲೆಫ್ಟ್ ಹ್ಯಾಂಡ್ ಸೈಡಿಂದ ಬರ್ತೀವಿ, ಲೆಸ್ ದೆನ್ 0 ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್, ಮೋರ್ ದೆನ್ 0 ಅಂದಾಗ ರೈಟ್ ಹ್ಯಾಂಡ್ ಸೈಡಿಂದ ಬರ್ತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಅಂತಂದರೆ -1, -0.5, -0.2, -0.1, -0.01 ಈ ಥರ ಬಂದಾಗ ಅಂದರೆ ನೆಗೆಟಿವ್ ಸೈಡಿಂದ ನಾವು 0ಗೆ ಅಪ್ರೋಚ್ ಆಗ್ತಾ ಇದ್ದೀವಿ. ಎದಕ್ಕೆ ಅವೆಲ್ಲ ವ್ಯಾಲ್ಯೂಗಳೇನು ಸಿಗ್ತಪ್ಪ? 1 ಅಂತ ಸಿಗ್ತದೆ. -1 ಇದ್ರೂ ಕೂಡ 1 ಸಿಗ್ತದೆ. ಆಮೇಲೆ -0.01 ಇದ್ರೂ ಕೂಡ ಆನ್ಸರ್ ಏನು ಬರ್ತದೆ? 1 ಅಂತ ಬರ್ತದೆ. ಫಂಕ್ಷನ್ ವ್ಯಾಲ್ಯೂ 1 ಅಂತ ಬರ್ತದೆ. ಅದೇ ರೀತಿಯಾಗಿ ನಾವು ರೈಟ್ ಹ್ಯಾಂಡ್ ಸೈಡಿಂದ ಬಂದಾಗ ಅವಾಗ ಏನಾಗುತ್ತೆ ನೋಡ್ರಿ, ರೈಟ್ ಹ್ಯಾಂಡ್ ಸೈಡಿಂದ ಬಂದಾಗ x > 0 ಅಂದರೆ =0 ಅಂದಿಲ್ಲ. ದಟ್ ಮೀನ್ಸ್ x 1 ಇದ್ದಾಗ 2 ಬರ್ತದೆ ನಿಮಗೆ ವ್ಯಾಲ್ಯೂ. x 1 ಇದ್ದಾಗ 2 ಬರ್ತದೆ. x 0.5 ಇದ್ದಾಗ 2 ಬರ್ತದೆ. x 0.1 ಇದ್ದಾಗ +0.1 ಇದ್ದಾಗ 2 ಬರ್ತದೆ. x 0.01 ಇದ್ದಾಗ ಕೂಡ 2ನೇ ಬರ್ತದೆ. ಆದರೆ x = 0 ಇದ್ದಾಗ ಇಲ್ಲಿ ಫಂಕ್ಷನ್ ಏನಾಗಂಗಿಲ್ಲ, ಕಂಟಿನ್ಯೂಸ್ ಆಗಂಗಿಲ್ಲ, ಒಂದು ಹೋಲ್ ಸಿಗ್ತದೆ ನಿಮಗಲ್ಲಿ. ಅಂದರೆ ಡೈರೆಕ್ಟಾಗಿ ಫಂಕ್ಷನ್ ಏನು ಆಯಿತು, ಜಂಪ್ ಆಗಿಬಿಡ್ತು. ಈ ಗ್ರಾಫನ್ನು ನಾವು ಡ್ರಾ ಮಾಡಬೇಕು ಅಂತಂದರೆ ಒಂದೇ ಪೆನ್ಸಿಲ್ನಿಂದ ಈ ಗ್ರಾಫನ್ನು ಡ್ರಾ ಮಾಡಬೇಕು ಅಂತಂದರೆ ನಾವು ಪೇಪರ್ನಿಂದ ಪೆನ್ಸಿಲನ್ನು ಎತ್ತದಂಗೆ, ವಿತೌಟ್ ಲಿಫ್ಟಿಂಗ್ ದ ಪೆನ್ಸಿಲ್ ವಿ ಕೆನ್ ನಾಟ್ ಡ್ರಾ ದಿಸ್ ಗ್ರಾಫ್. ಸೊ ಇಟ್ ಈಸ್ ಅ ಡಿಸ್ಕಂಟಿನ್ಯೂಸ್ ಫಂಕ್ಷನ್. ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ x = 0 ಅಂತ ನಾವು ಹೇಳ್ತೀವಿ. ಯಾಕಂದರೆ x = 0 ಇದ್ದಾಗ ನಮಗೇನು ಸಿಗ್ತದೆ? ಬೇರೆ ವ್ಯಾಲ್ಯೂ ಸಿಗ್ತದೆ. ಲೆಫ್ಟ್ ಹ್ಯಾಂಡ್ ಲಿಮಿಟು ಬೇರೆ ಸಿಗ್ತದೆ, ರೈಟ್ ಹ್ಯಾಂಡ್ ಲಿಮಿಟು ಬೇರೆ ಸಿಗ್ತದೆ. ಹಂಗಂದ್ರೆ ಏನ್ರಿ ಸರ್? ನೋಡ್ರಿ, ಇಲ್ಲಿ ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು -0 ಎಕ್ಸ್ಟೆಂಡ್ಸ್ ಟು -0 ಅಂತಂದರೆ ಲೆಫ್ಟ್ ಹ್ಯಾಂಡ್ ಸೈಡಿಂದ ಬರ್ತಾ ಇದ್ದೀವಿ ಅಂದಂಗೆ. ಅವಾಗ f(x) ಏನು ಸಿಗ್ತದಪ್ಪ ವ್ಯಾಲ್ಯೂ? -0 ಲೆಫ್ಟ್ನಿಂದ ಬಂದಾಗ 1 ಸಿಗ್ತದೆ. ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಸಿಕ್ತು. ಆಮೇಲೆ ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು +0 ಅವಾಗೇನು ಸಿಗ್ತದೆ? f(x) = 2 ಅಂತ ಸಿಗ್ತದೆ. ಕರೆಕ್ಟ್? +0ನಿಂದ ರೈಟ್ ಹ್ಯಾಂಡ್ ಸೈಡಿಂದ ಬಂದಾಗ 2 ಅಂತ ಸಿಗ್ತದೆ. ಅಂದರೆ ಇಲ್ಲಿ LHL ಈಸ್ ನಾಟ್ ಈಕ್ವಲ್ ಟು RHL ಅಂತ ನಾವು ಹೇಳ್ತೀವಿ. LHL ಈಸ್ ನಾಟ್ ಈಕ್ವಲ್ ಟು RHL. ಅರ್ಥ ಏನು ಅಂತಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟಿಗೆ ಈಕ್ವಲ್ ಇರಬೇಕು, ನಂಬರ್ 1. ನಂಬರ್ 2, ಫಂಕ್ಷನ್ ವ್ಯಾಲ್ಯೂ f(x) = f(0) ಏನು ಬರ್ತದೆ ನೋಡಬೇಕು. ಅಂದರೆ ಫಂಕ್ಷನ್ ವ್ಯಾಲ್ಯೂ ಅಟ್ 0, ಫಂಕ್ಷನ್ ವ್ಯಾಲ್ಯೂ ಅಟ್ 0 ಏನು ಬರ್ತದೆ? ಅಟ್ 0 1 ಬರ್ತದಲ್ಲ, 1 ಬರ್ತದೆ. ಅರ್ಥ ಆಯ್ತಾ? ಲೆಫ್ಟ್ ಹ್ಯಾಂಡ್ ಲಿಮಿಟ್ 1 ಇದೆ, ರೈಟ್ ಹ್ಯಾಂಡ್ ಲಿಮಿಟ್ 2 ಇದೆ, ಆಮೇಲೆ ಫಂಕ್ಷನ್ ವ್ಯಾಲ್ಯೂ 1 ಇದೆ ಅಂತಂದರೆ ಫಂಕ್ಷನ್ ವ್ಯಾಲ್ಯೂಗೂ ಆಮೇಲೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಲಿಮಿಟಿಗೂ ಈಕ್ವಲ್ ಇಲ್ಲ. ಲೆಫ್ಟ್ ಹ್ಯಾಂಡ್ ಲಿಮಿಟು ಫಂಕ್ಷನ್ ಈಕ್ವಲ್ ಇದ್ದಾವೆ, ತೊಂದರೆ ಇಲ್ಲ. ಆದರೆ LHL ಈಸ್ ನಾಟ್ ಈಕ್ವಲ್ ಟು RHL. ಸೊ ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ x = 0. ಸೊ ದ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತಲೂ ಕರೀತಾರೆ. ನೋಡ್ರಿ, ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತೇಳಿ. f(x) ಅಂತ ಬಂದಿದೆ ಪೇಜ್ ನಂಬರ್ 148 ಒಳಗಡೆ. x = 0 coincides with the left hand limit. Note that when we try to draw the graph, we cannot draw it in one stroke. That is, without lifting pen from the plane of the paper, we cannot draw the graph of this function. In fact, we need to lift the pen when we come to
0 from left. This is one of the instance of function being not continuous at x equal to 0. Now we can consider another function. ಇನ್ನೊಂದು ಫಂಕ್ಷನ್ ಕೊಟ್ಟಿದ್ದಾರೆ, ಆ ಫಂಕ್ಷನ್ ಕೂಡ ನಾವು ಅನಲೈಸ್ ಮಾಡೋಣಂತೆ. ಏನೂ ಇಲ್ಲ, ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಬೇಕು, ಅನಲೈಸ್ ಮಾಡ್ಕೊಬೇಕು, ನಮಗೆ ಆವಾಗ ಉತ್ತರ ತಾನಾಗಿ ಸಿಗ್ತದೆ ಅಂತ ನಾವು ಹೇಳ್ತೀವಿ. f of x is equal to, if x is not equal to 0, not equal to 0. Number 2, f of x equal to 2 if x is equal to 0 ಅಂತ ಕೊಟ್ಟಿದ್ದಾರೆ. ಎರಡು ವ್ಯಾಲ್ಯೂಸ್ಗಳಿದ್ದಾವೆ. ಇದನ್ನು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿದ್ರೆ ನಮಗೇನು ಸಿಗ್ತದೆ ಅಂತಂದರೆ, ಯಾವಾಗ ಎಕ್ಸ್ ವ್ಯಾಲ್ಯೂ 0 ಇರಂಗಿಲ್ಲೋ ಆವಾಗ ಫಂಕ್ಷನ್ ವ್ಯಾಲ್ಯೂ ಏನಿರ್ತದೆ ನೋಡ್ರಿ, ಎಕ್ಸ್ ವ್ಯಾಲ್ಯೂ 0 ಇರಂಗಿಲ್ಲೋ, ವೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಆಲ್ವೇಸ್ ದ ಫಂಕ್ಷನ್ ವ್ಯಾಲ್ಯೂ ವಿಲ್ ಬಿ 1. ಅಂದರೆ ಯಾವಾಗಲೂ 1 ಇರ್ತದಂತ. ಆದ್ರೆ ಯಾವಾಗ 1 ಇರಂಗಿಲ್ಲ, ನಾಟ್ ಈಕ್ವಲ್ ಟು 0, ಈ ಪಾಯಿಂಟ್ ಒಳಗಡೆ 1 ಇಲ್ಲ, ಇಲ್ಲೊಂದು ಹೋಲ್ ಪ್ರೊಡ್ಯೂಸ್ ಆಯಿತು. ಇಲ್ಲಿ ಏನು ಪ್ರೊಡ್ಯೂಸ್ ಆಯ್ತಪ್ಪ, ಹೋಲ್ ಪ್ರೊಡ್ಯೂಸ್ ಆಯಿತು. ಯಾಕೆ ಹೋಲ್ ಪ್ರೊಡ್ಯೂಸ್ ಆಯಿತು? ಎಕ್ಸ್ ನಾಟ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು 0 ಇರಬಾರ್ದು. ಈಕ್ವಲ್ ಟು 0 ಇದ್ದರೆ ಅವಾಗೇನು ಸಿಗ್ತದೆ ನಿಮ್ಗೆ, 1 ವ್ಯಾಲ್ಯೂ ಸಿಗಂಗಿಲ್ಲ. ನಾಟ್ ಈಕ್ವಲ್ ಟು 0 ಇತ್ತು ಅಂತಂದ್ರೆ ಮಾತ್ರ 1 ಸಿಗ್ತದೆ. ಇಲ್ಲಿ ನಾಟ್ ಈಕ್ವಲ್ ಟು 0, ಈಗ -0.11, ಈ ಕಡೆ ಕೂಡ +0.11. ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗ್ತದೆ, ರೈಟ್ ಹ್ಯಾಂಡ್ ಲಿಮಿಟ್ ಆಗ್ತದೆ, ಎರಡೂ ಈಕ್ವಲ್ ಅದು. ಆದರೆ ವೆನ್ x equal to 0, ದ ಫಂಕ್ಷನ್ ವ್ಯಾಲ್ಯೂ ವಿಲ್ ಬಿ 2. ಫಂಕ್ಷನ್ ವ್ಯಾಲ್ಯೂ ವಿಲ್ ಬಿ 2. ಅರ್ಥ ಆಗ್ತದ? ಈಗ ಇದನ್ನು ಲಿಮಿಟ್ ವೈಸ್ನ ರಿಪ್ರೆಸೆಂಟ್ ಮಾಡಿದ್ರೆ, ಲಿಮಿಟ್ ಆ್ಯಸ್ ಎಕ್ಸ್ಟೆನ್ಸ್ ಟು -0, ಲೆಫ್ಟ್ ಹ್ಯಾಂಡ್ ಸೈಡಿಂದ ಬರ್ತಾ ಇದ್ದೀವಿ. -0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಸಿಗ್ತದೆ ನಿಮಗೆ, 1 ಅಂತ ಸಿಗ್ತದೆ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ 1 ಇದೆ. ನೆಕ್ಸ್ಟ್ ಇದು 1,0 ಅಥವಾ 0 ಅಲ್ಲ 0.1 ಅಂತ ತೊಗೊಳ್ಬೇಕಾರೆ. ನೆಕ್ಸ್ಟ್ ಇದೇನಾಗ್ತದಪ್ಪ, ಇದು 0,2, ಇದು 0.1,1 ಅಂತ ಬೇಕಾದ್ರೆ ತಗೊಳ್ಳೋಣಂತೆ. 0,2 ಅಂತಂದರೆ 0 ಇದ್ದಾಗ 2 ಅಂತ ಬಂತು. ಲಿಮಿಟ್ ಆ್ಯಸ್ ಎಕ್ಸ್ಟೆನ್ಸ್ ಟು -0 ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಅಂತ ಸಿಕ್ತು, ಲೆಫ್ಟ್ ಹ್ಯಾಂಡ್ ಸೈಡಿಂದ 1 ಸಿಕ್ತು. ಆಮೇಲೆ ಲಿಮಿಟ್ ಆ್ಯಸ್ ಎಕ್ಸ್ಟೆನ್ಸ್ ಟು +0, ಲಿಮಿಟ್ ಆ್ಯಸ್ ಎಕ್ಸ್ಟೆನ್ಸ್ ಟು +0, 0 ಪ್ಲಸ್ ದೆನ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ವಿಲ್ ಬಿ, ಅವಾಗೂ ಕೂಡ ಏನಿರ್ತಪ್ಪ 1 ಅಂತ ಇರ್ತದೆ. ಹಿಯರ್ LHL ಈಸ್ ಈಕ್ವಲ್ ಟು RHL. ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟಿಗೆ ಈಕ್ವಲ್ ಇದೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಯಾವಾಗ ಫಂಕ್ಷನ್ ವ್ಯಾಲ್ಯೂ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ವಾಟ್ 0 ಅದಲ್ಲ, ಎಫ್ ಆಫ್ 0 ಈಸ್ ಈಕ್ವಲ್ ಟು ನಮಗೇನು ಸಿಗ್ತದೆ 2 ಅಂತ ಸಿಗ್ತದೆ. ಜಸ್ಟ್ ಥಿಂಕ್ ಮಾಡಿರಿ, ನಮಗೆ ಎಫ್ ಆಫ್ ಎಕ್ಸ್ ಟೆಂಡ್ಸ್ ಟು 0, ಲೆಫ್ಟ್ ಸೈಡಿಂದ ಹೋದಾಗ 1 ಸಿಕ್ತು, ರೈಟ್ ಸೈಡಿಂದ ಬಂದಾಗ 1 ಸಿಕ್ತು. ಬಟ್ ಎಕ್ಸಾಕ್ಟ್ಲಿ ಅಟ್ ದ ಪಾಯಿಂಟ್ ಆಫ್ 0, ದಟ್ ಈಸ್ ಎಕ್ಸ್ ಈಕ್ವಲ್ ಟು 0, ದೆನ್ ದ ಫಂಕ್ಷನ್ ವ್ಯಾಲ್ಯೂ ಈಸ್ 2. Since the function value is not coinciding with left hand limit and right hand limit, so the function is discontinuous at x equal to 0. ಅಂತಂದರೆ ಈ ಒಂದು ಗ್ರಾಫನ್ನು ನಾವು ಡ್ರಾ ಮಾಡಬೇಕಂದ್ರೆ ವಿತೌಟ್ ಲಿಫ್ಟಿಂಗ್ ಯುವರ್ ಪೆನ್ಸಿಲ್ ಇಟ್ ಈಸ್ ಇಂಪಾಸಿಬಲ್ ಟು ಡ್ರಾ ದಿಸ್ ಗ್ರಾಫ್. ಸೊ ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಅಂತ ನಾವು ಹೇಳ್ತೀವಿ. ಅಂದರೆ ಇವೆರಡು ಪಾಯಿಂಟ್ನಿಂದ ನಮಗೇನು ಗೊತ್ತಾಯಿತು ಅಂತಂದರೆ, ಎರಡು ಎಕ್ಸಾಂಪಲ್ನಿಂದ. ಫಸ್ಟ್ ಎಕ್ಸಾಂಪಲಲ್ಲಿ ಏನಿತ್ತು, ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟಿಗೆ ಈಕ್ವಲ್ ಇರಲಿಲ್ಲ. ಲೆಫ್ಟ್ ಹ್ಯಾಂಡ್ ಲಿಮಿಟು ಫಂಕ್ಷನ್ ವ್ಯಾಲ್ಯೂಗೆ ಈಕ್ವಲ್ ಇತ್ತು, ಆದರೆ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟಿಗೆ ಈಕ್ವಲ್ ಇರಲಿಲ್ಲ, ಹಾಗಾಗಿ ಅದು ಡಿಸ್ಕಂಟಿನ್ಯೂಸ್ ಆಯಿತು. ಇಲ್ಲೇನಾಗ್ತಾ ಇದೆ ಅಂತಂದರೆ, ಸೆಕೆಂಡ್ ಎಕ್ಸಾಂಪಲಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟಿಗೆ ಈಕ್ವಲ್ ಇದೆ, ಬಟ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ದ given point at C ಅಥವಾ at point is not equal to the left hand limit or right hand limit. So this is discontinuous function ಅಂತ ನಾವು ಹೇಳ್ತೀವಿ. ಕಂಟಿನ್ಯೂಸ್, ಡಿಸ್ಕಂಟಿನ್ಯೂಸ್. ಕಂಟಿನ್ಯೂಸ್ ಆಗಬೇಕು ಅಂತಂದರೆ ಫಂಕ್ಷನ್ ಯಾವಾಗಲೂ ಈಕ್ವಲ್ ವ್ಯಾಲ್ಯೂಸ್ಗಳನ್ನೇ ಕೊಡ್ತಾ ಇರಬೇಕು. ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟಿಗೆ ಈಕ್ವಲ್ ಇರಬೇಕು, ಪ್ಲಸ್ ದ ಫಂಕ್ಷನ್ ವ್ಯಾಲ್ಯೂ ಅಟ್ ದ ಗಿವನ್ ಪಾಯಿಂಟ್ ಮಸ್ಟ್ ಬಿ ಈಕ್ವಲ್ ಟು ದ ಲಿಮಿಟ್ ವ್ಯಾಲ್ಯೂ ಅಂತ ನಾವು ಹೇಳ್ತೀವಿ. ಅರ್ಥ ಆಗ್ತದೆಯಾ? ಇದು ನಿಮಗೆ ಎಕ್ಸಾಂಪಲ್ ರೀತಿಯಲ್ಲಿ ಎರಡು ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೆಫಿನಿಷನ್ ಇದೆ ನೋಡ್ರಿ, ಇದನ್ನು ತಗೊಂಡು ಡೆಫಿನಿಷನ್ ರಿಪ್ರೆಸೆಂಟ್ ಮಾಡ್ತಾರೆ ಅಥವಾ ಡೆಫಿನಿಷನ್ನ ಬರೀತಾರೆ. ಡೆಫಿನಿಷನ್ ನಿಮಗೆ ಓದಿ ಹೇಳ್ತೀನಿ ಅಷ್ಟೇ, ಅದನ್ನು ನೀವು ಬೈಹಾರ್ಟ್ ಮಾಡ್ತಿರೋ ಅಥವಾ ಯಾವ ಥರ ನೆನಪಿಟ್ಕೋತಿರೋ ನಿಮಗೆ ಬಿಟ್ಟು ವಿಚಾರ. ಎಕ್ಸಾಮಿಗೆ ಕೇಳೋದೇನು ಅಷ್ಟಕ್ಕಷ್ಟೇ ಕೇಳೋದಿಲ್ಲ,
ಆದರೂ ಕೂಡ ನೀವು ಯಾರಾದರೂ ಕೇಳಿದ್ರಿ ಅಂತಂದರೆ ಒಂದು ಗ್ರಾಫನ್ನು ರಿಪ್ರೆಸೆಂಟ್ ಮಾಡಿರಿ. ಸಿಂಪಲ್ ಆಗಿ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟಿಗೆ ಈಕ್ವಲ್ ಇರಬೇಕು, ಪ್ಲಸ್ ದ ಫಂಕ್ಷನ್ ವ್ಯಾಲ್ಯೂ ಆಟ್ ದ ಗಿವನ್ ಪಾಯಿಂಟ್ ಮಸ್ಟ್ ಬಿ ಈಕ್ವಲ್ ಟು LHL ಆ್ಯಂಡ್ RHL, ದೆನ್ ಓನ್ಲಿ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂತ ನಾವು ಹೇಳ್ತೀವಿ. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸಪೋಸ್ ಎಫ್ ಈಸ್ ಅ ರಿಯಲ್ ಫಂಕ್ಷನ್ ಆನ್ ಅ ಸಬ್ಸೆಟ್ ಆಫ್ ದ ರಿಯಲ್ ನಂಬರ್ಸ್ and let C be a point in the domain F, then F is continuous at C if limit as x tends to C f of x equal to f of C. ಆಮೇಲೆ ಕೆಳಗಡೆ ಒಂದಿಷ್ಟು ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ. ಫೈನಲ್ ಆಗಿ ಒಂದು ಇಲ್ಲಿ ಆಸ್ ಫಾಲೋಸ್ ಅಂತ ಇದೆ ನೋಡ್ರಿ, ಕಂಟಿನ್ಯೂಟಿ ಆಸ್ ಫಾಲೋಸ್ ಅಂತ ಇದೆ. ಅ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ x equal to C if the function is defined as at x equal to C. ಫಂಕ್ಷನ್ ಈಸ್ ಡಿಫೈನ್ಡ್ as ಅಂತಂದ್ರೆ ಅರ್ಥ ಏನು? ಎಕ್ಸಾಂಪಲ್, ಈಗ ಒಂದು ಫಂಕ್ಷನ್ ಇದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 3 ಅಂತ ಇದೆ. ಯಾವಾಗ ಎಫ್ ಆಫ್ 0 ಅಂತ ಹಾಕಿದೆ ಅಂತ ತಿಳ್ಕೊ ನಾನು, ಅವಾಗ ಏನು ಸಿಗ್ತದೆ ನಮಗೆ 0 + 3 ಅಂದರೆ ಫಂಕ್ಷನ್ ಇಸ್ ಡಿಫೈನ್ಡ್ ಅಟ್ 0 ಅಂತ ನಾವು ಹೇಳ್ಬೋದು. ಒಂದು ವೇಳೆ ಎಫ್ ಆಫ್ ಇಲ್ಲಿ ಸಿ ಅಂತಂದರೆ 0 ಆಗ್ಬಿಡ್ತದೆ. ಓಕೆ, ಒಂದು ವೇಳೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/x ಅಂತ ನಾನು ತಗೊಂಡೆ, ಅವಾಗ ಎಫ್ ಆಫ್ 0 ಇಸ್ ಈಕ್ವಲ್ ಟು ಏನಾಗ್ತದೆ 1/0 ಅಂತ ಆಯಿತು, ವಿಚ್ ಈಸ್ not definable at C. The function is not definable at C, so this is discontinuous. ಡಿಸ್ಕಂಟಿನ್ಯೂಸ್ ಆಗ್ತದೆ. ಹಾಗಾಗಿನೇ ಡೆಫಿನಿಷನ್ ಒಳಗಡೆ ಏನು ಹೇಳ್ತಾರೆ ಅಂತಂದ್ರೆ ಅವರು, the function is continuous at x equal to C if the function is defined at x equal to C. x equal to C ಒಳಗಡೆ ಫಂಕ್ಷನ್ ಕಂಟಿನ್ಯೂಸ್ ಇರಬೇಕು ಅಂತಂದರೆ ಮೊದಲು ಡಿಫೈನ್ ಆಗಿರಬೇಕು. ಇದು ಡಿಫೈನ್ ಆಯ್ತೇನಪ್ಪ, ಇದು ನಾಟ್ ಡಿಫೈನ್ ಆಯಿತು, ಹಿಂಗಾಗಬಾರ್ದು, ಡಿಫೈನ್ ಆಗಬೇಕು. ಇಲ್ಲಿ ಡಿಫೈನ್ ಆಗಿತ್ತು ನೋಡಿ, ಡಿಫೈನ್ಡ್ ಅಟ್ ಸಿ, ಆ್ಯಂಡ್ ಇಫ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ಎಕ್ಸ್ ಈಕ್ವಲ್ ಟು ಸಿ ಈಸ್ ಈಕ್ವಲ್ ಟು ದ ಲಿಮಿಟ್ ಆಫ್ ದ ಫಂಕ್ಷನ್ ಅಟ್ ಎಕ್ಸ್ ಈಕ್ವಲ್ ಟು ಸಿ. ಲಿಮಿಟ್ ಆಫ್ ದ ಫಂಕ್ಷನ್ ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಎರಡೂ ಬಂತು. ಅವೆರಡೂ ಲಿಮಿಟಿಗೂ ಕೂಡ ಅಟ್ ಸಿ ಈಕ್ವಲ್ ಆಗಿರಬೇಕು, ಫಂಕ್ಷನ್ ವ್ಯಾಲ್ಯೂ ಈಕ್ವಲ್ ಆಗಿರಬೇಕು. ಅದನ್ನಲ್ಲಿ ಡೆಫಿನಿಷನ್ ಒಳಗಡೆ ಹೇಳಿದ್ದಾರೆ. ಸಿಂಪಲ್ ಡೆಫಿನಿಷನ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಂಡು ತಗೊಳಂತೆ. ಎಕ್ಸಾಂಪಲ್ ನಂಬರ್ 1 ನೋಡೋಣ. ಎಕ್ಸಾಂಪಲ್ ನಂಬರ್ 1, ಚೆಕ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 3 ಅಟ್ ಎಕ್ಸ್ ಈಕ್ವಲ್ ಟು 1 ಅಂತ ಇದೆ. ಫಸ್ಟ್ ಆಫ್ ಆಲ್ ದ ಫಂಕ್ಷನ್ ಈಸ್ ಡಿಫೈನ್ಡ್ ಅಟ್ ಎಕ್ಸ್ ಈಕ್ವಲ್ ಟು 1, ವೆದರ್ ಇಟ್ ಈಸ್ ಡಿಫೈನ್ಡ್ ಆರ್ ನಾಟ್ ಅದನ್ನು ಚೆಕ್ ಮಾಡ್ಬೇಕು ನಾವು. ಓಕೆ, let the function is defined at x equal to 1. Therefore, f of x equal to f of 1 equal to what is the function? 2 in bracket 1 plus 3 is equal to 5. Yes, the function is defined since we are getting the real number or real value for the function at x equal to 1. ನೆಕ್ಸ್ಟ್ ಈಗ ಏನು ಮಾಡೋಣ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ನೋಡುತ್ತೆ. ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು -1, ಆಸ್ ಎಕ್ಸ್ ಟೆಂಡ್ಸ್ ಟು -1, ದೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನೇನಿದೆಪ್ಪ 2 in bracket 1 plus 3 ದಿಸ್ ಇಸ್ ಈಕ್ವಲ್ ಟು 5 ಅಂತ ಬಂತು. ಅರ್ಥ ಆಗ್ತದಾ? ಎಫ್ ಆಫ್ ಎಕ್ಸ್ ಅಂದರೆ ಏನು? ಎಫ್ ಆಫ್ ಎಕ್ಸ್ ಅಂದರೆ 2x + 3 ಅಂತ, ಅಂದರೆ ಎಕ್ಸ್ ಟೆಂಡ್ಸ್ ಟು 1 ಅಂತಂದಾಗ 1 ಕಡೆಗೆ ಅಪ್ರೋಚ್ ಆಗ್ತದ, ಅಂದ್ರೆ 0.99999 ಅಂತಂದ್ರೆ 1ಗೆ ಸಮೀಪ ಐತಿ. ಹಾಗಾಗಿ ನಾವು ಡೈರೆಕ್ಟಾಗಿ 0.9999 ಹಾಕೋದು ಬದಲಿ 1 ಹಾಕ್ತೀವಿ ಇಲ್ಲಿ. ಹಾಗಾಗಿ ಏನು ಸಿಕ್ತು ನಮ್ಗೆ? ಲಿಮಿಟ್ ವ್ಯಾಲ್ಯೂ 5 ಅಂತ ಸಿಕ್ತು. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು +1, as extends to +1, then f of x is equal to 2 in bracket 1 plus 3 that is 5 ಅಂತ ಬಂತು. ಓಕೆ, ಇದನ್ನು ಸಿಂಪಲ್ ಗ್ರಾಫ್ ಹಾಕ್ತೀನಿ, ಬುಕ್ ಒಳಗೆ ಏನು ಕೊಟ್ಟಿಲ್ಲ, ಸಿಂಪಲ್ ಗ್ರಾಫ್ ಹಾಕ್ತೀನಿ ನೋಡ್ರಿ. ಮೊದಲು ಏನು ಮಾಡ್ಬೇಕು ನಾವು, x = 0 ಹಾಕಿದಾಗ ಏನು ಸಿಗ್ತದೆ ನೋಡ್ರಿ, x = 0 ಹಾಕಿದಾಗ y = 3 ಸಿಗ್ತದಾ, 3 ಅಂತ ತೊಗೊಂಡು 0,3 ಸಿಗ್ತದೆ. x = 1 ಹಾಕೋಣ ಅಂತ y = 5 ಸಿಗ್ತದಾ, 5 ಸಿಗ್ತದೆ. x = 2 ಹಾಕೋಣ ಅಂತ ಅವಾಗ ಏನು ಸಿಗ್ತಪ್ಪ, y = 7 ಸಿಗ್ತದೆ, 7 ಅಂತ ಬರ್ಕೊಂಡು. ನೆಕ್ಸ್ಟ್ x = -1 ಹಾಕೋಣ y = 1 ಸಿಗ್ತದೆ, y = 1. x = -2 ಹಾಕೋಣಂತೆ ಅವಾಗ ಏನಾಗ್ತದಪ್ಪ, y = -1 ಅಂತ ಸಿಗ್ತದೆ, -2 -1. ಈ ಥರ ನಿಮಗೆ ಒಂದು ಸ್ಟ್ರೇಟ್ ಲೈನ್ ಸಿಗ್ತದೆ. ಸಿನ್ಸ್ ವಾಟ್ ಇಸ್ ದಿಸ್, ಇಟ್ ಈಸ್ ಅ ಲೀನಿಯರ್ ಫಂಕ್ಷನ್. ಎಸ್ ಆರ್ ನೋ? ಯಾವ ಫಂಕ್ಷನ್ ಇದು? 2x + 3, ಇಟ್ ಈಸ್ ಅ ಲೀನಿಯರ್ ಫಂಕ್ಷನ್, ಇಟ್ ಈಸ್ ಅ ಲೈನ್ ಅಂತ ನಾವು ಹೇಳ್ತೀವಿ. ಇಲ್ಲಿ ನಮಗೇನು ಸಿಗ್ತದೆ ಅಂತಂದರೆ ಗಿವನ್ ಪಾಯಿಂಟ್ ಸಿಗ್ತದೆ, ಆಮೇಲೆ 1 ಅಂತ ಹೇಳ್ತಾರಲ್ಲ, x = 1 ಅಂದಾಗ ಇದು x = 1 ಸಿಗ್ತದೆ,
ಮೇಲ್ಗಡೆ ಇಲ್ಲಿ ಹೋಗ್ತೀವಿ, ಇಲ್ಲಿ ಬಂದಾಗ ಇಲ್ಲೇನು ಸಿಗ್ತದಪ್ಪ 1,5 ಅಂತ ಸಿಗ್ತದೆ. ಅಂದರೆ ರೈಟ್ ಹ್ಯಾಂಡ್ ಸೈಡಿಂದ ನಾವು ಅಪ್ರೋಚ್ ಆದಾಗ ನಮಗೇನು ಸಿಗ್ತದೆ +1 ಅಂತ ಹೇಳ್ತೀವಿ. ಅಂದರೆ 1.0001 ಅಂತ ಹಾಕಿದ್ರೆ ಅಂತಿಕೋ, ಇದರೊಳಗಡೆ ಆನ್ಸರ್ ಏನು ಬರ್ತದಪ್ಪ 5 ಬರ್ತೈತೆ. 5.0003 ಅಂತ ಬರ್ತದೆ, ಅಂದರೆ 5 ಬಂದಂಗೆ. ನೆಕ್ಸ್ಟ್ ಲೆಫ್ಟ್ ಸೈಡಿಂದ ಅಂದರೆ ಲೆಫ್ಟ್ನಿಂದರೆ ಕೆಳಗಿಂದ ಮೇಲ್ಗಡೆ ಹೋಗ್ತೀವಲ್ಲ ಅವಾಗ ಕೂಡ ಅಂದರೆ 0.9999 ಹಾಕಿದಾಗ ಕೂಡ ಆನ್ಸರ್ ಏನು ಬರ್ತದಪ್ಪ 5 ಅಂತ ಬರ್ತದೆ. 5ಗೆ ಅಪ್ರೋಚ್ ಆಗ್ತದೆ. ಅಂದರೆ ಇದು 1ಗೆ ಅಪ್ರೋಚ್ ಲೆಫ್ಟ್ ಸೈಡಿಂದ ಆದರೂ ಕೂಡ 5ನೇ ಬರ್ತದೆ ಆನ್ಸರ್. 1ಗೆ ಅಪ್ರೋಚ್ ರೈಟ್ ಸೈಡಿಂದ ಆಯ್ತಂದ್ರೆ ರೈಟ್ ಸೈಡಿಂದ ಆದರೂ ಕೂಡ 5 ಅಪ್ರೋಚ್ ಆಗ್ತದೆ. 5 ಆನ್ಸರ್ ಬರ್ತೈತಿ. 5 ಆನ್ಸರ್ ಬರ್ತೈತಿ. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ x = 1 ಅಂತ ನಾವು ಹೇಳ್ತೀವಿ. ಓಕೆ, ಚೆಕ್ ದ ಕಂಟಿನ್ಯೂಟಿ ಅಂತ ಹೇಳಿದರೆ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ x = 1 ಬಿಕಾಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ದ ಫಂಕ್ಷನ್ ವ್ಯಾಲ್ಯೂ ಅಟ್ f ಆಫ್ x ಆರ್ f ಆಫ್ 1 ಈಸ್ ಈಕ್ವಲ್ ಟು 5. ಆಲ್ 3 ಆರ್ 5 ಅಂತ ಬಂದಿದ್ದಾವೆ. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಎಕ್ಸಾಂಪಲ್ ನಂಬರ್ 1 ಕಂಪ್ಲೀಟೆಡ್. Example number 2, examine whether the function f of x is equal to x² is continuous or not ಅಂತ ಕೇಳ್ತಾರೆ. f of x is equal to x² continuous or not at point, ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಅವರು, at x = 0, x = 0 ಪಾಯಿಂಟ್ ಕೊಟ್ಟಿದ್ದಾರೆ. f of x = x² at x = 0. Since the function is defined at x = 0 because f of x is equal to f of 0 is equal to 0 square is equal to 0 since it is a real value. So the function ಬರಿಬೇಕಾಗ್ತದೆ. So the function is defined at x = 0. ಫಂಕ್ಷನ್ ಡಿಫೈನ್ ಆಯಿತಾ, ತೊಂದರೆ ಇಲ್ಲ. ಈಗ LHL ನೋಡಂತೆ, ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು -0 ಅಂದರೆ ಲೆಫ್ಟ್ ಸೈಡಿಂದ ಹೋಗ್ತಾ ಇದ್ವಿ, -0 ದೆನ್ f of x is equal to ಏನು ಬಂದೈತಪ್ಪ ಅಲ್ಲಿ, f of x is equal to ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು -0 f of x ಅಂದರೆ ಏನು x² ಅಂತ ಬರ್ತೀವಿ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್, ಲಿಮಿಟ್ ಹಾಕೋದು ಬೇಡ, ಡೈರೆಕ್ಟ್ ವ್ಯಾಲ್ಯೂ ಹಾಕ್ಬಿಡೋಣಂತೆ. ವ್ಯಾಲ್ಯೂ ಹಾಕಿದಾಗ ಏನು ಸಿಗ್ತದಪ್ಪ, ಎಕ್ಸ್ ಇದ್ದಲ್ಲಿ 0 ಹಾಕ್ರಿ, 0² ಈಸ್ ನಥಿಂಗ್ ಬಟ್ ವಾಟ್ 0 ಅಂತ ಬಂತು. ನೆಕ್ಸ್ಟ್ ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು +0 ದೆನ್ f of x is equal to limit as x² as x tends to +0 then this is equal to 0² is nothing but what 0 only. So the function is defined at x = 0, LHL is also equal to RHL, so the function is continuous at x = 0 ಅಂತ ನಾವು ಹೇಳ್ತೀವಿ. This is the second example. Third example, discuss the continuity of the function ಅಂತ ಕೊಟ್ಟಿದ್ದಾರೆ. The continuity of the function f of x is equal to modulus of x at x = 0 ಅಂತ ಕೊಟ್ಟಿದ್ದಾರೆ. By definition ನಾವೇನು ಹೇಳ್ಬೋದು, by definition f of x is equal to modulus of x ಅಂತ ಕೊಟ್ಟಿದ್ದಾರೆ ಅವರು. f of x is equal to modulus of x ಅಂತಂದರೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಎಕ್ಸ್ ಅಂತ ನಾವು ತಗೋಬೇಕಾಗ್ತದೆ. ಅಂದರೆ ಎಕ್ಸ್ ವ್ಯಾಲ್ಯೂ ಪ್ಲಸ್ ಇದ್ರೂ ಕೂಡ ಪ್ಲಸ್ಸೇ ಬರ್ತದೆ ಆನ್ಸರ್, ಮೈನಸ್ ಇದ್ರೂ ಕೂಡ ಪ್ಲಸ್ಸೇ ಬರ್ತದೆ ಆನ್ಸರ್. ಸೊ ಇದನ್ನು ಫಂಕ್ಷನ್ ಆಗಿ ರಿಪ್ರೆಸೆಂಟ್ ಮಾಡಬೇಕು ಅಂತಂದರೆ f of x it may be positive x or negative x. ಪಾಸಿಟಿವ್ ಯಾವಾಗ, ನೆಗೆಟಿವ್ ಯಾವಾಗ ಅದನ್ನು ನೋಡಬೇಕು ಅಂತಂದರೆ f of x is equal to f of minus x when x is less than 0 plus x when x is greater than or equal to 0 ಅಂತ ನಾವು ಹೇಳ್ತೀವಿ. ಲೆಸ್ ದ್ಯಾನ್ 0 ಇದ್ರೆ ನೆಗೆಟಿವ್ ಸಿಗ್ತದೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇದ್ರೆ ಪಾಸಿಟಿವ್ ವ್ಯಾಲ್ಯೂ ಸಿಗ್ತದೆ. ಓಕೆ, ಸೊ ಲಿಮಿಟ್ ವ್ಯಾಲ್ಯೂನ ತಗೊಂಡಾಗ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ನೆಗೆಟಿವ್ ಸೈಡ್ ಆರ್ ಲೆಫ್ಟ್ ಹ್ಯಾಂಡ್ ಸೈಡ್ ದೆನ್ f of x is equal to limit as x tends to -0 then f of x is nothing but what negative x minus x ಅಂತ ನಾವು ಬರೆಯೋಣಂತೆ. this is equal to ಲಿಮಿಟ್ ಎಲ್ಲ ಡೈರೆಕ್ಟ್ ವ್ಯಾಲ್ಯೂ ಹಾಕ್ಬಿಡೋಣಂತೆ. ಅವಾಗ ಏನು ಸಿಗ್ತಪ್ಪ -0 ಸಿಗ್ತದೆ. -0 is nothing but what 0 only. ನೆಕ್ಸ್ಟ್ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು +0 ಅಂದರೆ ರೈಟ್ ಹ್ಯಾಂಡ್ ಸೈಡಿಂದ ಬರ್ತಾ ಇದ್ದೀವಿ. f of x is equal to limit as x tends to 0 ಪಾಸಿಟಿವ್ ಸೈಡ್ ದೆನ್ x ಪಾಸಿಟಿವ್ ದಿಸ್ ಇಸ್ ಈಕ್ವಲ್ ಟು 0 ಅಂತ ಬಂತು. ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿದಾಗ ನಮಗೇನು ಸಿಗ್ತದೆ, ಒಂದು ಗ್ರಾಫ್ ಸಿಗ್ತದೆ. ಎಕ್ಸ್ ವ್ಯಾಲ್ಯೂ ಇಮೇಲೆ ಇಲ್ಲಿ y ವ್ಯಾಲ್ಯೂ ಬರ್ತದೆ, ಇಲ್ಲಿ y ಡ್ಯಾಶ್ x ಡ್ಯಾಶ್ ಅಂತ ಬರ್ತದೆ. ವೆನ್ x ಈಸ್ ಈಕ್ವಲ್ ಟು 0 ಅಂದರೆ f of x equal to f of 0 ಸಿಗ್ತದ.
ವೆನ್ ಎಕ್ಸ್ ಈಕ್ವಲ್ ಟು 0 ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ 0 ಈಸ್ ಈಕ್ವಲ್ ಟು 0 ಅಂತ ಸಿಕ್ತು ಅಂತಂದರೆ 0ಕ್ಕೆ 0 ಬಂತು. ನೆಕ್ಸ್ಟ್ ನಾವೇನು ಮಾಡ್ತಾ ಇದ್ದೀವಿ, ಲೆಫ್ಟ್ ಸೈಡಿಂದ ಅಪ್ರೋಚ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಲೆಫ್ಟ್ ಸೈಡಿಂದ ಅಂತಂದರೆ -1 ಹಾಕ್ಬೋದು, -2 ಹಾಕ್ಬೋದು, -3 ಹಾಕ್ಬೋದು, -4 ಹಾಕ್ಬೋದು. ಏನು ಬರ್ತದೆ ನೋಡಿರಿ, ಎಫ್ ಆಫ್ -1 ಏನು ಬಂತು, -1 ಬಂತು. -1 ಹಾಕಿದಾಗ -1 ಬರ್ತದ. ಅರ್ಥ ಏನಿಲ್ಲಿ, -1ಗೆ -1 ಅಂತಂದ್ರೆ -1 -1. ನೆಕ್ಸ್ಟ್ -2 -2. ನೆಕ್ಸ್ಟ್ -3 ನೆಗೆಟಿವ್ ಸೈಡಿಂದ ಬರ್ತಾ ಇದ್ದೀವಿ. ಆಮೇಲೆ -0.5 -0.5ನೇ ಸಿಗ್ತದೆ. -0.0001 ಅಂದರೆ -0.0001 -0.00001 ಅಂತಂದರೆ 0 ಅಂದಂಗೆ ಬಂದ್ಬಿಡ್ತಾ. ಅಂದರೆ ಲೆಫ್ಟ್ ಸೈಡಿಂದ ನಾವು ಅಪ್ರೋಚ್ ಆಗ್ತಾ ಇದ್ವಿ, 0 ಕಡೆಗೆ ಮೂವ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ರೈಟ್ ಸೈಡಿಂದ ಯಾವಾಗ x ಈಕ್ವಲ್ ಟು 1 ಹಾಕ್ತೀವೋ y ಈಕ್ವಲ್ ಟು 1 ಸಿಗ್ತದೆ. ಅಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಸಿಗ್ತದೆ. ಇಲ್ಲಿ x ಈಕ್ವಲ್ ಟು 1 ಹಾಕ್ರಿ 1 ಸಿಗ್ತದೆ. 2 ಹಾಕಿದ್ರೆ 2, 3 ಹಾಕಿದ್ರೆ 3, 10 ಹಾಕಿದ್ರೆ 10, 100 ಹಾಕಿದ್ರೆ 100. ಓಕೆ, ಈ ಥರ ನಮಗೆ ವ್ಯಾಲ್ಯೂ ಸಿಗ್ತದೆ. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ 0.1 ಹಾಕ್ರಿ, ಅವಾಗ ಕೂಡ 0.1 ಸಿಗ್ತದೆ ಎಫ್ ಆಫ್ ಎಕ್ಸ್ ಫಂಕ್ಷನ್. 0.01 ಹಾಕಿದಾಗ 0.01, 0.001 ವ್ಯಾಲ್ಯೂ ಸಿಗ್ತದೆ. ಇವನ್ನೆಲ್ಲ ನಾವು ಏನು ಮಾಡ್ಬೋದು, ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡ್ಬೋದು. ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿದಾಗ ಈ ಥರ ಗ್ರಾಫ್ ಸಿಗ್ತದೆ. ಇಟ್ ಈಸ್ ಅ ಕಂಟಿನ್ಯೂಸ್ ಗ್ರಾಫ್. ಎಸ್ ಆರ್ ನೋ? ಇದನ್ನು ನಾವು ಆರಾಮ್ಸೆ ವಿತೌಟ್ ಲಿಫ್ಟಿಂಗ್ ಅವರ್ ಪೆನ್ಸಿಲ್ ವಿ ಕ್ಯಾನ್ ಡ್ರಾ ದಿಸ್ ಗ್ರಾಫ್. ಸೊ ಇಟ್ ಈಸ್ ಅ continuous function at x equal to 0. f of x equal to x cube plus 3 if x is not equal to 0. 1 if x equal to 0 is not continuous at x equal to 0 ಅಂತ ಹೇಳ್ತಾ ಇದ್ದಾರೆ. ಓಕೆ, ಮೊದಲೇನು ಮಾಡೋಣ ಅಂತಂದರೆ, ಇಲ್ಲಿ ನಾಟ್ ಈಕ್ವಲ್ ಟು 0 ಅಂದಾಗ ಇದು ಲೆಫ್ಟ್ ಹ್ಯಾಂಡ್ ಲಿಮಿಟು ಇದರೊಳಗೆ ಬರ್ತದೆ, ರೈಟ್ ಹ್ಯಾಂಡ್ ಲಿಮಿಟು ಇದರೊಳಗೆ ಬರ್ತದೆ. ಈಕ್ವಲ್ ಟು 0 ಅಂದರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಯಿತು. ಇಲ್ಲಿ ನಮಗೆ ಲಿಮಿಟ್ ಹಾಕುವಂಥ ಅವಶ್ಯಕತೆನೇ ಇಲ್ಲ. ಇದೇನಿದು ಫಂಕ್ಷನ್ ವ್ಯಾಲ್ಯೂ, ಇದು ಫಂಕ್ಷನ್ ವ್ಯಾಲ್ಯೂ ಅಟ್ ಎಕ್ಸ್ ಈಕ್ವಲ್ ಟು 0. ಇದ್ರ ಬಗ್ಗೆ ನೀವು ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ, ಇದ್ರ ಬಗ್ಗೆ ವಿಚಾರ ಮಾಡೋಣಂತೆ. ಎಕ್ಸ್ ನಾಟ್ ಈಕ್ವಲ್ ಟು 0 ಅಂದಾಗ ನಾವು ಲೆಫ್ಟ್ ಸೈಡಿಂದನೂ 0ಗೆ ಬರ್ಬೋದು, ರೈಟ್ ಸೈಡಿಂದನೂ 0ಗೆ ಬರ್ಬೋದು. ಅಂತಂದರೆ LHL RHL ಇದರೊಳಗಡೆ ಬರ್ತದೆ. LHL RHL ಇದರೊಳಗಡೆ ಬರ್ತದೆ. ಸೊ ಲಿಮಿಟ್ as x tends to 0, ಲಿಮಿಟ್ as x tends to 0 ಅಂದರೆ ನೆಗೆಟಿವ್ ಸೈಡ್ ಲೆಫ್ಟ್ ಸೈಡಿಂದ ಬರ್ತಾ ಇದ್ದೀವಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ as x tends to 0 ನೆಗೆಟಿವ್ ಸೈಡಿಂದ ಎಫ್ ಆಫ್ ಎಕ್ಸ್ ಅಂತಂದ್ರೇನು, ಎಕ್ಸ್ ಕ್ಯೂಬ್ ಪ್ಲಸ್ 3 ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಇದಲ್ಲಿ ಏನಾಕಣಪ್ಪ 0 ಹಾಕೋಣಂತೆ. 0 ಕ್ಯೂಬ್ ಪ್ಲಸ್ 3 ದಿಸ್ ಈಸ್ ಈಕ್ವಲ್ ಟು 3 ಅಂತ ಬಂತು. ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ 3 ಬಂತು. ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ನೋಡಂತೆ. ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಪಾಸಿಟಿವ್ 0 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಪಾಸಿಟಿವ್ 0 ಎಫ್ ಆಫ್ ಎಕ್ಸ್ ಅಂದ್ರೆ ಏನಿದೆ, ಎಕ್ಸ್ ಕ್ಯೂಬ್ ಪ್ಲಸ್ 3 ಅಂತ ಇದೆ. ದಿಸ್ ಈಸ್ ಈಕ್ವಲ್ ಟು 0 ಕ್ಯೂಬ್ ಪ್ಲಸ್ 3 ಈಸ್ ಈಕ್ವಲ್ ಟು 3 ಅಂತ ಬಂತು. LHL ಈಸ್ ಈಕ್ವಲ್ ಟು RHL ಸಿಕ್ತು. ಬಟ್ ಎಫ್ ಆಫ್ ಎಕ್ಸ್ ಅಂದರೆ ಏನು ಅದನ್ನು ನೋಡೋಣಂತೆ. ಬಟ್ f of x is equal to f of 0 is equal to f of 0 is equal to ಫಂಕ್ಷನ್ ಏನು ಬರ್ತಪ್ಪ, f of 0 ಹಾಕಿದಾಗ 0 ಕ್ಯೂಬ್ ಪ್ಲಸ್ 3 is equal to 3 ಬರ್ತದೆ. ಹೌದಾ, 3 ಬರ್ತದೆ. ಆದ್ರೆ ವೆನ್ x equal to 0 ದ ಫಂಕ್ಷನ್ ಈಸ್ ಏನು ಕೊಟ್ಟಿದ್ದಾರೆ ಅವರು, ವೆನ್ x equal to 0 f of x is equal to f of 0 is equal to ಅವ್ರು ಏನು ಕೊಟ್ಟಿದ್ದಾರೆ 1 ಅಂತ ಕೊಟ್ಟಿದ್ದಾರೆ. ಕರೆಕ್ಟ್. ವೆನ್ x equal to 0 ದ ಫಂಕ್ಷನ್ ವ್ಯಾಲ್ಯೂ ಈಸ್ 1. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ 3 ಇದೆ, ರೈಟ್ ಹ್ಯಾಂಡ್ ಲಿಮಿಟ್ 3 ಇದೆ. ಆದರೆ ಫಂಕ್ಷನ್ ವ್ಯಾಲ್ಯೂ ಆಟ್ ಎಕ್ಸ್ ಈಕ್ವಲ್ ಟು 0 1 ಇದೆ, ವಿಚ್ ಈಸ್ ನಾಟ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ LHL ಆರ್ RHL ಅಂತ ನಾವು ಹೇಳ್ತೀವಿ. ಅಂದರೆ ಇವು ಮೂರು ಈಕ್ವಲ್ ಇರಬೇಕಾಗಿತ್ತಲ್ಲ. 5 5 5 ಅಂತ ಬಂತಲ್ಲ ಒಂದು ಎಕ್ಸಾಂಪಲ್. ಅದೇ ಥರ ಇಲ್ಲಿ 3 3 3 ಬರಬೇಕಾಗಿತ್ತು. ಅಂದರೆ ಲೆಫ್ಟ್ ಹ್ಯಾಂಡ್ 3 ಬಂದೈತಿ, ರೈಟ್ ಹ್ಯಾಂಡ್ 3 ಬಂದೈತಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಅಲ್ಲಿ ಕೂಡ ಏನು ಬರಬೇಕಾಯ್ತಪ್ಪ, 0 ಪ್ಲಸ್ 3 ಅಂದರೆ 3 ಬರಬೇಕು ಆನ್ಸರ್. ಸೊ ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು 0ಗೆ ಇದು ಡಿಸ್ಕಂಟಿನ್ಯೂಸ್ ಆಗ್ತದೆ. ಎಕ್ಸಾಂಪಲ್ ಇದನ್ನು ನಾವೇನಾದರೂ ಗ್ರಾಫ್ ಮಾಡಿದ್ವಿ ಅಂತಂದರೆ ಗ್ರಾಫ್ ಹೆಂಗೆ ಸಿಗ್ತಪ್ಪ, 0 ಕ್ಯೂಬ್ ಅಂತ ಹೇಳ್ತಾರೆ. ಅಂದರೆ 0 ಕ್ಯೂಬ್ ಅಂತಂದ್ರೆ 0 ಹಾಕಿದಾಗ 3 ಬರ್ತದೆ. 1 ಹಾಕಿದಾಗ ಏನು ಬರ್ತದೆ, 1 ಹಾಕಿದಾಗ 4 ಬರ್ತದೆ, 4 ಬಂತು. 2 ಹಾಕಿದಾಗ 11 ಬಂತು, 2 ಹಾಕಿದಾಗ 11 ಬಂತು. ಓಕೆ, ಈ ಥರ ಸಿಗ್ತದೆ ನಿಮ್ಮ ಗ್ರಾಫ್. ಈ ಥರ ಗ್ರಾಫ್ ಬರ್ತದೆ. ಲೆಫ್ಟ್ ಸೈಡಿಂದ 1 ಹಾಕಿದಾಗ -2 ಇದು 2 ಬರ್ತದೆ. 1 ಹಾಕಿದಾಗ -1 ಹಾಕಿದಾಗ 2 ಬಂತು, ಇಲ್ಲಿ ಬಂತು. -2 ಹಾಕಿದಾಗ -5 ಬಂತು. -2 ಹಾಕಿದಾಗ -5 ಅಂತಂದರೆ -2 -5 ಇಲ್ಲಿ ಬರ್ತದೆ. ಗ್ರಾಫ್ ಹಿಂಗೆ ಬರ್ತದೆ ನಿಮ್ದು. ಓಕೆ,
ಈ ಥರ ಗ್ರಾಫ್ ಬರ್ತದೆ. ಇದು ಕಂಟಿನ್ಯೂಸ್ ಗ್ರಾಫ್, ಕರೆಕ್ಟ್. ಕಂಟಿನ್ಯೂಸ್ ಗ್ರಾಫ್ ಆದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಅವ್ರು ಏನು ಕೊಟ್ಟಿದ್ದಾರೆ, ಎಫ್ ಆಫ್ 0 ಇದ್ದಾಗ 1 ಅಂತ ಕೊಟ್ಟಿದ್ದಾರೆ. ಎಫ್ ಆಫ್ 0 ಇದ್ದಾಗ 1 ಅಂತ ಕೊಟ್ಟಿದ್ದಾರೆ. 1 ಅಂತಂದ್ರೆ ಇಲ್ಲಿ ಬರ್ತೈತಿ, ಅಂದರೆ ಇಲ್ಲೊಂದು ಪಾಯಿಂಟ್ ಎಕ್ಸ್ಟ್ರಾ ಸಿಗ್ತದೆ ನಮ್ಗೆ. ಹಾಗಾಗಿ ಈ ಗ್ರಾಫನ್ನು ನಾವು ಮೇಲಿನ ಗ್ರಾಫನ್ನು ನಾವು ಏನು ಮಾಡ್ಬೋದು, ವಿತೌಟ್ ಲಿಫ್ಟಿಂಗ್ ದ ಪೆನ್ ರಿಪ್ರೆಸೆಂಟ್ ಮಾಡ್ಬೋದು. ಬಟ್ ಇದೊಂದು ಪಾಯಿಂಟ್ ಅದಲ್ಲ, ಅದನ್ನು ರಿಪ್ರೆಸೆಂಟ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಲಿಫ್ಟ್ ಅವರ್ ಪೆನ್. ಸೊ ಇಟ್ ಈಸ್ ನಥಿಂಗ್ ಬಟ್ ವಾಟ್, ಡಿಸ್ಕಂಟಿನ್ಯೂಸ್. ಈ ಥರ ಗ್ರಾಫ್ ಹಾಕೋ ಅವಶ್ಯಕತೆ ಇಲ್ಲ, ಸುಮ್ಮನೆ ನಿಮಗೆ ಹೇಳ್ತಾ ಇದ್ದೀನಿ. ಎಫ್ ಆಫ್ ಎಲ್ ಎಚ್ ಎಲ್ ಮಸ್ಟ್ ಬಿ ಈಕ್ವಲ್ ಟು ಆರ್ ಎಚ್ ಎಲ್ ಮಸ್ಟ್ ಬಿ ಈಕ್ವಲ್ ಟು ದ ಫಂಕ್ಷನ್ ವ್ಯಾಲ್ಯೂ ಅಟ್ ಎಕ್ಸ್ ಈಕ್ವಲ್ ಟು ಸಿ, ಅಟ್ ಎಕ್ಸ್ ಈಕ್ವಲ್ ಟು ಸಿ, ಎಕ್ಸ್ ಈಕ್ವಲ್ ಟು ಸಿ, ಎಕ್ಸ್ ಈಕ್ವಲ್ ಟು ಸಿ. ಫಂಕ್ಷನ್ ವ್ಯಾಲ್ಯೂ ಏನಿರಬೇಕು, 3 ಇರಬೇಕಾಗಿತ್ತು, ಇಲ್ಲ, ಡಿಸ್ಕಂಟಿನ್ಯೂಸ್. 4th ಕ್ವಶನ್ ಕಂಪ್ಲೀಟೆಡ್. 5th ನೋಡೋಣ.